ಅಲ್ಲೊಂದು ಕಾರ್ ನಿಂತ್ಕೊಂಡಿದ್ದಲ್ಲ, ಮಹೇಂದ್ರ SUV. ಆ್ಯಕ್ಚುಲಿ ಅದು ಇಲ್ಲಿ ಸುರೇಶನ್ ಐಡೆಂಟಿಟಿ ಬಾಟ್ಲು. ಓಕೆ, ಅದು ಆ್ಯಕ್ಚುಲಿ ಇವಾಗ ಬಂದು ನಿಂತ್ಕೊಂಡಿದ್ದು. ನಾನು ನಂಬರ್ 2 ಅಂತೇಳಿ ಬಂದೆ, ಬೇದಿ ಆಯಿತು ಆ್ಯಕ್ಚುಲಿ. ಸೊ ಈಗ ಕರೆಕ್ಟಾಗಿ 5 ಗಂಟೆಗೆ ಬಂದೆ. ಬಂದು ನಂಬರ್ 2 ಹೋದ ನಂತರ ಬಂದು ನಿಂತ್ಕೊಂಡಿದ್ದು ಗಾಡಿ ಇದು. ಅದೇ ಅಂದರೆ ಕರೆಕ್ಟಾಗಿ ನಾನು ಅಲ್ಲಿಗೆ ನಂಬರ್ 2 ಕೆಳಗಡೆ ಹೋದೆ, ಹೀರೋ ಥರ ಬಂದು ನಿಲ್ಲಿಸ್ತಾ. K09D6639 ಗಾಡಿ ಇದು. ತಿಳಿಸ್ಬಿಟ್ಟು ಮಲಗಿರೋದು ಆ ಗಾಡೀಲಿ. ಹೋದೆ ನಾನು ಒಳಗಡೆ, ಕೆಳಗಡೆ ಹೋಗ್ತಿದ್ದಂಗೆ ಬಂದು ನಿಂತ್ಕೊಂಡಿದ್ದು. ಏನೆಲ್ಲ ಜನಗಳಿದಾರ ಗೊತ್ತಿಲ್ಲಪ್ಪ. ಆ್ಯಕ್ಚುಲಿ ನೆನೆ ಮಧ್ಯಾಹ್ನ ಊಟ ಮಾಡಿದ್ನಲ್ಲ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ಊಟ ಮಾಡಿದ್ದು ಅರಸು ರೋಡಲ್ಲಿ ಯಾರೋ ಊಟ ಆಗ್ತಾಯಿದ್ರು ದೇವಸ್ಥಾನದ್ದು. ಊಟ ಮಾಡಿದೆ. ಊಟ ಮಾಡಾದಮೇಲೆ ಬಂದು ನಾನು ಇದು ಮಾಡಿದ್ದು, ನಂಬರ್ 2 ಹೋಗಿದ್ದು. ಸೊ ಸಂಜೆ ಏನೂ ತಿಂದಿಲ್ಲ. ಇದರಲ್ಲಿ ರೋಡ್ರಲ್ಲಿ ಊಟ ಕೊಡ್ತಾಯಿದ್ರು, ಊಟ ಮಾಡಿಲ್ಲ. ಹೋಟ್ಲಿಗೆ ಟ್ರೈ ಮಾಡೋದ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ, ಏನೂ ತಿನ್ನಲಿಲ್ಲ. ಸೊ ಪುನಃ ರಾಶಿಗೆ ಹತ್ರ ಮೊಬೈಲ್ ಚಾರ್ಜಿಗೆ ಕೊಟ್ಟಿದ್ದೆ. ಇಲ್ಲಿ ಇಲ್ಲ ಚಾರ್ಜ್ ಅಲ್ಲೇ ಮಾಡಿದ್ದು. ಬ್ಯಾಗಲ್ಲೇ ಇಟ್ಟಿದ್ದೆ. ಸೊ ಸ್ನಾನ ಮಾಡೋಕ್ಕೆ ಹೋಗಿತ್ತಲ್ಲ, ಬ್ಯಾಗೆ ತೊಳ್ದ ಅಂತ ಹೋದೆ. ಆವಾಗ ಈಗ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೆ, ಪ್ರಿವಿಯಸ್ ವೀಡಿಯೋಗಳಲ್ಲಿ, ಅವನು ಷಣ್ಮುಗಮ್ ಅಡ್ಡಾದಲ್ಲಿ ಕೊಡ್ತಾರಲ್ಲ ಟೀ, ಚಿಕ್ಕದು ಚೋಟಾ ಟೀ, ಅದರಲ್ಲಿ ಜ್ಯೂಸ್ ಕೊಟ್ಟ. ಮಿರಿಂಡಾನೋ ಏನೋ ಇರಬೇಕು, ಮಿರಿಂಡಾ ಇರಬೇಕು ಟೇಸ್ಟ್ ನೋಡಿದ್ರೆ. ಸೊ ನನ್ನ ಜೀವಮಾನದಲ್ಲಿ ಯಾವ ಫುಡ್ ಶಾಪ್ ತಗೊಂಡು ಅಷ್ಟು ಚಿಕ್ಕ ಲೋಟದಲ್ಲಿ ಜ್ಯೂಸ್ ಕೊಟ್ಟಿದ್ದಾನು ನೋಡೇ ಇಲ್ಲ. ಕೊಟ್ಟಿದ್ದಲ್ಲ, ಕುಡ್ದಿದ್ದು ಕೂಡ ನೋಡಿರಲಿಲ್ಲ ನಾನು. ಫಾರ್ ದ ಫಸ್ಟ್ ಟೈಮ್ ನನಗೆ ಕುಡಿಸ್ಬಿಟ್ಟ ಅವನು. ಸೊ ಕುಡ್ಕೊಂಬಂದೆ. ಅದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದರಲ್ಲಿ ಏನಾದ್ರು ಹಾಕಿರ್ಬೋದು ಅಂತ. ಕುಡ್ಕೊಂಬಂದೆ. ಇದಾಯಿತು, ಏನು ಹೇಳೋದು, ಇಲ್ಲಿ ಒಂದು ಇದು ಬಾಟ್ಲು, ಜ್ಯೂಸ್ ಬಾಟ್ಲುಗಳು ಯಾಕೋ ಉದ್ದಕ್ಕೂ ಹಾಕ್ತಾ ಇರೋದು, ಅದಕ್ಕೆ ಬೇಕಂತ ಹಾಕ್ತಾ ಇರೋದು. ನಾನು ಹೇಳ್ತಾ ಹೇಳೋಕತ್ತ ಸ್ಟೋರಿ. ಅದಕ್ಕೆ ಜ್ಯೂಸ್ ಬಾಟ್ಲಲ್ಲಿ ಹಾಕ್ಕೊಟ್ಟಿದ್ದು, ಅಂದರೆ ಜ್ಯೂಸಲ್ಲಿ ಬೇದಿ ಮಾತ್ರ ಹಾಕ್ಕೊಟ್ಟಿರೋದು, ಬೇದಿ ಆಗಿದ್ದು. ಅದೇ ದೀಪ, ಅಂದರೆ ನಮ್ಮ ಅಕ್ಕನ ವಿಷಯ ಮಾತಾಡ್ತಿದ್ನಲ್ಲ, ಅದಕ್ಕೆ ಬೇದಿ, ಬೇ ಪ್ಲಸ್ ದೀಪ ಅಂತ. ಅವಳ ಹೆಸರು ದೀಪ ಅಲ್ವಾ, ನಾನು ದಿ ಅಂತ ಕರಿತೀನಿ, ಅಥವಾ ದೀಪ ಅಂತ ಕರಿತೀನಿ. ಸೊ ಅದಕ್ಕೆ ಬೇದಿ, ದೀದಿ ಅಕ್ಕ. ಆ್ಯಕ್ಚುಲಿ ಎಫೆಕ್ಟಾಗಿ ತೋರಿಸ್ಬೇಕಿತ್ತು. ನಂಬರ್ 1 ತೋರಿಸ್ತಾ ಇದೆ, ಜೊತೆಗೆ ಕಡೆಗೆ ಕಣ್ಣೇನೋ ನೋಡ್ಕೊತಾ ಇದೆ ಬಡಿ ಮಗ. ಸುಮಾರು ದಿವಸ ಆಗೋಯ್ತು ಈ ಮುಖಗಳು ನೋಡಿ. ಅಂತ ಮಾತಾಡ್ತಾನೆ. ಬೇಸ್ ವಾಯ್ಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ಬಂದಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಮನೆಯವರೆಲ್ಲ ಊದ್ಕೊಂಡ್ರು ಅವರು. ಅದೇ ಶಾರ್ಟಿಗೆ ಬೇಕೋ ವರ್ಕೌಟ್ ಮಾಡ್ತಾರೋ ಗೊತ್ತಿಲ್ಲ, ಅವರೇ ವರ್ಕೌಟ್ ಮಾಡೋಕೆ ಬರ್ತಾರೆ. ಬಟ್ ಎತ್ತವು ಈ ಹೆಂಗಸರು ನೋಡಮ್ಮ ಅಷ್ಟೊತ್ತಿಗೆ ಇದ್ದಂಗೆ ಕೂತಾನೆ ಇವತ್ತು. ಈ ಬೋಳಿ ಮಗ ಸ್ಲಿಪ್ಪರ್ ಸೌಂಡ್ ಕೇಳಿಸ್ಕೊಳ್ಳಿ ಗುರು. ಚರ್ಕ ಪರ್ಕ ಅನ್ಕೊಂಡು ಇಲ್ಲೇ ಮುಂದೆನೇ ಓಡಾಡ್ತಾ ಇರ್ತಾನೆ ಅವಾಗಲೂ.
ಏನು ಮಳೆ ಬರ್ತಾವಣ ಬಟ್ಟೆ ಬೆಡ್ಶೀಟೆಲ್ಲ ಎಷ್ಟೊಂದು ಕೋಲ್ಡ್ ಐತೆ. ಇಬ್ಬನಿ ಬಿದ್ದಿರೋದೇನೋ ಬೆಡ್ಶೀಟೆಲ್ಲ ಫುಲ್ ತಣ್ಣಗೆ ಹೊಡೈತೆ. ಅದೇ ಕ್ಯಾಂಡಿಡೇಟ್ ರೌಂಡ್ಗೆ ಹೋಗ್ತಾನೆ, ಅಲ್ಲಿ ಮುಂದೆ ಹೋಗ್ತಾನೆ, ಪಾಸ್ ಮಾಡ್ತಾನೆ, ಪುನಃ ಅಲ್ಲಿಗೆ ಹೋಗ್ಬಿಟ್ಟು ಪುನಃ ಈ ಕಡೆ ಹೋಗೋದು. ಇಲ್ಲಿ ಇನ್ನೊಂದು ಮುಂಡೆ ಇದ್ದಿದ್ದು ಒಂದು 4-5 ಮುದಿ ಮುಂಡೆ ಹೋಗೋದು. ಸುಮ್ಮನೆ ಸುತ್ತಮುತ್ತ ಓಡಾಡ್ತಾನೆ ಸಾಯ್ತಾನೆ ಇರ್ತಾ ಒಂದು ಸಮ. ಸೌಂಡ್ ಬೆಡ್ಶೀಟ್ ಇಡಕ್ಕೆ ಹೋಗ್ತೀವಿ ಕರೆಕ್ಟಾಗಿ. ಮುಂದೆ ಕರೆಕ್ಟಾಗಿ ಹಾಕೊಳ್ಳೋ ಜಾಗ. ಕಣ್ಣ ಹತ್ತಿತ್ತಾಗ ಬಿಡ್ದಂಗೆ ನೋಡ್ತಾನೆ ಬಡ್ಡಿ ಮಗ ಗುರು. ಹತ್ತಿತ್ತ ಬಿಡಲ್ಲ ಕಣ್ಣ ಗುರು, ಆಯಿಸ್ತಾನೆ ಹಂಗೆ. ಇನ್ನೊಬ್ಬ ಕುತ್ಕೊ ವರ್ಕೌಟ್ ಮಾಡ್ತಿರೋದು ನೋಡುಗರು, ಅದು ಒಂದು ವರ್ಕೌಟು. ಬೆಂಚ್ ಮೇಲೆ ಕುತ್ಕೊಂಡು ಕಾಲು ಮುಡ್ಸೋದು ಕೈಯಿಲ್ಲ. ಎಂತೆಂಥ ಪ್ರತಿಭೆಗಳು ಬರ್ತವೆ ಅಂದರೆ ಇಲ್ಲಿ ಇಂಥ ಪ್ರತಿಭಾ ಪ್ರದರ್ಶನಗಳೆಲ್ಲ ಮಾಡ್ತಾರೆ. ಅಂದರೆ ಹಾವು, ಸ್ನೇಕ್, ನಾಗರ ಹಾವು, ಹಾವಿನ ದ್ವೇಷ 12 ವರುಷ. ಅದು ಹಾರಾಡ್ತಾನೆ ಒಬ್ಬ ಹಾವು, ಇವನು ಪಕ್ಷಿ ಹಾರ್ತಾನೆ ಪುಯ್ 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 ಅಂತ. ಗೇಟಿಂದ ಈಚೆ ಬರ್ತಿದ್ದಂಗೆ ಇದು ಇಲ್ವಾ ಟೀ ಕುಡಿಯೋದು. ಇವಾಗ ಕುಡ್ದು ಎಸ್ತಿರೋದು ಯಾರೋ. ಸ್ಟಾಪ್ ಇಲ್ದಿರೋ ಜಾಗದಲ್ಲೆಲ್ಲ ಸ್ಟಾಪ್ ಕೊಡ್ತಾರೆ. ಯಾರೋ ಟೀ ಕುಡ್ದು ಇವಾಗ ಬಿಸಾಡಿರೋದು. ಬಹುಶಃ ನನಗೆ ಟೀ ಸಿಗೋದಿಲ್ಲ ಅಂತ ಇರಬೇಕು. ನಾನು 7:15 ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 7:15ಗೆಲ್ಲ ಅವ್ರು ಟೀ ರೆಡಿ ಮಾಡಿರಲಿಕ್ಕಿಲ್ಲ. ಟೀ ರೆಡಿ ಮಾಡಿರಲಿಕ್ಕಿಲ್ಲ ಅವರು. ಟ್ರೈನ್ ಇರೋದು 7:15, ನಾನು ಹೋಗೋದು 7:15 ರೈಲ್ವೆ ಸ್ಟೇಷನ್ಗೆ ಇರಬೇಕು. ಸೊ ಅಷ್ಟರೊಳಗೆ ಟೀ ರೆಡಿ ಇರೋದಿಲ್ಲ ಅಂತ ಆ್ಯಟಿಟ್ಯೂಡ್ ಮಾಡ್ತಾರೆ. ಅಂದರೆ ನಾವು ಕುಡ್ಕೊಬಿಟ್ಟಿದ್ದೀವಿ, ನಿಂಗೆ ಸಿಗೋಲ್ಲ ಅಂತ ರಾಂಗ್ ಎಕ್ಸ್ಪೆಕ್ಟ್ ಹೋಗ್ತಿರೋದು. HMT MCC HMT ಟ್ರಕ್ಟರ್ ಇರಬೇಕದು, MCC ಸಿಟಿ ಕಾರ್ಪೊರೇಷನ್. ಅದು ಯಾವುದೇ ಬೋಳಿ ಇವಾಗ ಬೆಳಿಗ್ಗೆ ಬಂದು ಆಗಲೇ ಗಾಯಬ ಹೋಗಿದ್ದಾನೆ. ಬೆಳಿಗ್ಗೆ ಫಸ್ಟ್ ಶಾಟಲ್ಲಿ ಕವರ್ ಮಾಡಿದ್ನಲ್ಲ ಇಲ್ಲಿ. ಮಲಗೋದಕ್ಕೆ ಅಂತ ಬಂದಿದ್ದವನಾಗಿದ್ದಿದ್ರೆ ಇನ್ನೂ ಮಲಗಿರ್ಬೇಕಿತ್ತು. ಟೈಮ್ ಏನು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಗಂಟೆ? ಆವಾಗ 5:15 ನಾನು ಅವನ್ನ ರೆಕಾರ್ಡ್ ಮಾಡಿದಾಗ 5:15, ಇವಾಗ 6:15. 1 ಗಂಟೆ ಟೈಮ್ ಆಗಿದೆ. 1 ಗಂಟೆನೂ ಮಲಗಿಲ್ಲ ಅಂದಮೇಲೆ ಅವನು ಯಾರು ಉಣ್ಣಾಗ ಬಂದು ಗಾಡಿ ನಿಲ್ಸಿದ ಗೊತ್ತಿಲ್ಲ ಇಲ್ಲಿ.
ಕೂದಲ ಕಂದನ ಬಾಲಂಗೋಚಿ ಹರೀಶ್ ಕುಮಾರ್ ಬಾಲಂಗೋಚಿ ಇವ ಆರ್ಗೆಟಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿ ಒಂದೇ ಸಮ ಜೊತೆ ಎಲ್ಲ ಬರ್ತಾರೆ. ಇಂಥ ಪ್ರತಿಭೆಗಳೆಲ್ಲ ಕೇವಲ ನಾನು ಸುತ್ತಮುತ್ತ ಮಾತ್ರ ನೋಡೋಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಪ್ಪ. ಪಾದ ತೋರ್ಸೋಕೆ ಬಂದು ಬೆಳಿಗ್ಗೆ ಕೂತಾನೆ ಅಲ್ಲಿ ಹುಚ್ಚಿದ್ದು ಪಾದ ತೋರ್ಸೋಕೆ ಬಂದು ಕೂತಾನೆ. ಹರೀಶಿನ ಬಾಲಂಗೋಚಿ ಇನ್ನೂ ಬರ್ತಾನೆ, ನಾನು ಇಲ್ಲಿವರೆಗೂ ಬರ್ತಾನೆ. ಫ್ರೀ ಸ್ಟೈಲ್ ಅಂತೆ, ಫ್ರೀ ಸ್ಟೈಲ್ ಸ್ಪೋರ್ಟ್ಸ್ ಮಾತ್ರ ಬಿಡೋಕ್ಕಿಲ್ಲ ಇವರು. ಅಯ್ಯೋ ಅಯ್ಯಪ್ಪ, ಈ ನಂಜನಗೂಡವರು ಮತ್ತು ಲಕ್ಷ್ಮಮ್ಮನ ಟೀಮ್ ಅವರೆಲ್ಲ ಹೆವಿ ಸ್ಪೋರ್ಟ್ಸ್ ಹಿಡ್ಕೊಬಿಟ್ಟಾರೆ. ಕುಮುದಳ ಕಂದನಂತೂ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡ್ಸೋಕ್ಕೆ ಅಂತ ರೆಡಿ ಮಾಡ್ತಾವ್ರೆ ಅವರು. ಅಯ್ಯೋ ಅದೇನು ಕುಮ್ದಾಗ ಕಟ್ಟೆ ಆಗ್ತಾರೋ ನಾನಂತೂ ಕಾಣೆ ನೋಡೋದ. ಪಾರ್ಕಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾನೆ ಗುರಿವ ಬಾಗ್ಲಿ. ಇಲ್ಲಂದೆ ತಾತ ವಯಸ್ಸಾದವನೊಬ್ಬ ಬಾಟ್ಲಾಯ್ತಾನಲ್ಲ, ಆ ಬಂಡ್ಲಿ ಬಾಟ್ಲಾಯ್ತಾನಲ್ಲ. ನಿನ್ನೆ ಸಾಯಂಕಾಲ ಕರೆಕ್ಟ್ ಮೊನ್ನೆ ಸಾಯಂಕಾಲ ಮಲಗಿದಾಗ ಬಂದು ಮಧ್ಯರಾತ್ರಿಲಿ ನಮ್ಮ ಹುಡುಗ ಇರಬೇಕು ಅಂದ್ಬಿಟ್ಟು ನೋಡೋಗ್ಬಿಟ್ಟು ಎದ್ದೇಳಿಸ್ತಾ ಅವ್ರಿಗೆ ಸರಿಯಾಗಿ ಬೈದ್ಬಿಟ್ಟಿದೆ ಬಾಯಿಗೆ ಬಂದಂಗೆ. ಅಂದರೆ ಮಲಗಿರೋರು ಯಾರು ಅಂತ ನೋಡೋಕ್ಕೋಸ್ಕರ ಮಲಗಿರೋರು ಎದ್ದೇಳಿಸ್ತಿಲ್ಲ, ತಲೆಗೆಲ್ಲ ನಿಂತ್ಕಿಲ್ವ ನಿನಗೆ, ರೋಡಲ್ಲಿ ಯಾರೋ ಹೋಯ್ತಿರೋರು ಗಂಡು ಹೆಣ್ಣು ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಚಡ್ಡಿ ಬಿಚ್ಚಿ ನೋಡಿ ಹೋಗಿ ಅಂತ ಬೈದೆ. ಅವನಿಗೆ ಬಾಯಿ ಬಂದಾಗೆಲ್ಲ ಬೈದಿದೆ ಬಡ್ಡಿ ಮಗನಿಗೆ, ಹೊಡೆಯೋಕ್ಕೆ ಹೊಡಾಗಿದೆ. ಆ್ಯಕ್ಚುಲಿ ಸಡನ್ನ ಮಲಗಿದಾಗ ಎಚ್ಚರ ಮಾಡಿಬಿಟ್ರೆ ಹಿಡ್ಕೊಂಡು ಹೊಡೆದ್ಬಿಡ್ತೀನಿ ನಾನು. ಆ್ಯಕ್ಚುಲಿ 2-3 ಸುಮಾರು ಜನ ಹೊಡೆದ್ಬಿಟ್ಟಿದ್ದೀನಿ ನನಗೇನೆ. ಸೊ ಅದಕ್ಕೆ ಇವನು ಅವ್ರ ತಾತನ ಅದೃಷ್ಟ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಅವತ್ತು ಕನಸು ಬೀಳ್ತಾಯಿತ್ತು ಏನೋ, ಅದು ದಟ್ಟ ದರಿದ್ರವಾದ ಕನಸು ಬೀಳ್ತಾಯಿತ್ತು. ಹೀಗಾಗಿ ನಾನೇ ಒದ್ದಾಡ್ತಾಯಿದ್ದೆ. ಸೊ ಹೀಗಾಗಿ ಫುಲ್ ಭಯಂಕರ ಗಾಬರಿಲಿದ್ದೆ, ಸರಿಯಾಗಿ ಅದು ಆಗಲಿಲ್ಲ. ಅವನ ಅದೃಷ್ಟ ಚೆನ್ನಾಗಿತ್ತು. ನಾನು ನಾರ್ಮಲಾಗಿ ಮಲಗಿದ್ದಿದ್ರೆ ಕನಸು ಬೀಳದೆ ನಾರ್ಮಲ್ ಮಾಡಲ್ ಇದ್ದರೆ ಮಾತ್ರ ಖಂಡಿತ ತಾತನಿಗೂ ಎದ್ದು ಬೀಳ್ತಾಯಿದ್ದೋ. ಸೊ ಅದಕ್ಕೆ ಇವನು ನೆನ್ನೆ ಶರ್ಟ್ ಬಿಚ್ಚಿಬಿಟ್ಟು ಮುದುಕನ ಪಕ್ಕ ಕೂತ್ಕೊಂಡು ಬೈಸಿಪ್ಸ್ ತೋರಿಸ್ತಾ ಇದ್ದ. ಮುದುಕನ ಪಕ್ಕ ಕೂತ್ಕೊಂಡು ಬೈಸಿಪ್ಸ್ ತೋರಿಸೋದು ಅಂದರೆ ಅವನು ಏನು ಹೇಳೋದು, ನೆಟ್ಟು ಬನ್ನಿ ನಿಂತ್ಕೊಂಡಿದ್ದ. ಸೊ ಏನು ಸ್ಟೋರಿ ಬಂದರೆ, ಏನು ಸ್ಟೋರಿ ಅಂದರೆ ಇವ್ರದ್ದು ಏನು ಹೇಳೋದು, ಅದೇ ನಾನು ನೀನಂದರೆ ಅವನ ಮೇಲೆ ಕೈ ಬಾಗ್ಬಿಟ್ರೆ ನಾನು ಡಿಫೆನ್ಸ್ ಮಾಡ್ತೀನಿ, ಅವನಿಗೆ ಪ್ರೊಟೆಕ್ಷನ್ ಕೊಡ್ತೀನಿ, ಹಿಡ್ಕೊಂಡು ಹೊಡೆದ್ಬಿಡ್ತೀನಿ, ಏನೋ ಥರ ಅಡ್ವರ್ಟೈಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ಈಗ ಸೇಮ್ ಸ್ಟೋರಿ ಅದೇ ಆಗ್ತಿರೋದಿಲ್ವೇ. ಅಲ್ಲೊಬ್ಬ ನಿಂತ್ಕೊಂಡಿದ್ದಾನಲ್ಲ ಅಲ್ಲಿ ಆ್ಯಕ್ಟಿವ್ ಆಗಡಿಲಿ, ಅವನು ಜಾವಾ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದು. ಆ ಸ್ಟೋರಿಗೆ ಆಲ್ರೆಡಿ ಮುಂಚೆ ಒಂದ್ಸರಿ ಹೇಳಿದ್ದೀನಿ. ಅವನು ಸೇಟು ಫಾರ್ಮುಲಾದಲ್ಲಿ ಅಂದರೆ ಒಡೆಯರ್ ಸೋಲವು ಟೀಮಲ್ಲಿ ಕೆಲಸ ಬಿಟ್ಟು ಕ್ರೆಡಿಟ್ ತೊಗೋತಿದ್ದಾನು ಅವನು. ಸೊ ಆ ಹುಡುಗಿನ ಮದುವೆ ಮಾಡ್ಕೊಂಡು ಊರು ಬಿಟ್ಟು ಓಡ್ ಬಂದು ಇಲ್ಲೆಲ್ಲ ಸೆಟ್ಲ್ ಆಗೋನೆ. 35-40 ಸಾವಿರ ಸಂಬಳ ಇರಬೇಕು ಅವನಿಗೆ. ಒಂದು ನಿಮಿಷ ಕತೆ ಹೇಳ್ತೀನಿ, ಕೂದಲು ಸರಿ ಮಾಡ್ಕೊಂಡು. ರಾಜೇಶನ ಹತ್ರ ಊಟ ಇಸ್ಕೋತಾರೆ. ಪವರ್ಡ್ ಬೈ ರಾಜೇಶ್ ಅವ್ನ ಕಡೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಹೊಗೆ ಬಿಟ್ಕೊಂಡು ವೆಹಿಕಲ್ ಹೋಗ್ತವೆ ಅಷ್ಟಿಷ್ಟಲ್ಲ ಗುರು. ಇಲ್ಲೇ ನೋಡು ಸ್ಪ್ಲೆಂಡರ್, ಅದುವೇ ಅಷ್ಟಿಷ್ಟಲ್ಲ ಗುರು. ಎದ್ದೇಳೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಹೊಗೆ, ಕೂರೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಹೊಗೆ. ಎದ್ದು ಹೋಗೋದು ಅನ್ಕೋತಾ ಇದ್ದೀನಿ, ಕರೆಕ್ಟಾಗಿ ಟೀ ಗಿಡಕ್ಕೆ ಹೋಗೋದು ಅನ್ಕೋತಾ ಇದೆ. ಅದೇ ಟೈಮ್ಗೆ ಹೊಗೆ ಶುರು ಮಾಡಿಕೊಂಡ್ರು. ಇವು ಅಷ್ಟಿಷ್ಟಲ್ಲ ವೆಹಿಕಲ್ ಹೋಗ್ತಾ ಇರೋದು. ಇಲ್ಲಿ ಹೊಗೆ ಬಿಟ್ಕೊಂಡು ಸ್ಪ್ಲೆಂಡರೇ ಹೊಗೆ ಬಿಟ್ಕೊಂಡು ಹೋಗ್ತಾ ಇದ್ದೇನೆ ಅಂದರೆ ಇನ್ಯಾವ ವೆಹಿಕಲ್ ಹೊಗೆ ಬಿಟ್ಕೊಂಡು ಹೋಗಿರಲ್ಲ, ಯೋಚನೆ ಮಾಡಿ. ಆಟೋ ಹಾಳು ಮೂಳು ಎಲ್ಲ ಸಿಕ್ಕಾಬಿಟ್ಟೆ. ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ, ಏನೋ ಬ್ರೌಸ್ ಮಾಡ್ತಾ ಕೂತಿದ್ದೆ, ಬ್ಯಾಟ್ರಿ ಬೇರೆ ಇರಲಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳಿಲ್ಲ.
ಗ್ಲಾಮರ್ ಹಾಳು ಮಾಡೋದಕ್ಕೆ ಮಾಡ್ತೀವಿ ಅಂತ. ಗ್ಲಾಮರ್ ಇರಲಿದ್ರು ಕೈಕಾಲು ಮುಖ ತೊಳ್ಕೊಬೋದು, ಸೋಪಾಕಿ ದೇಹದ ಒಳಗಡೆ ಹೋಗಿರುತ್ತಲ್ಲ ಹೋಗಿ, ಅದನ್ನು ಏನು ಬದನೆಕಾಯಿ ತೊಳೆಯೋಕ್ಕಾಗುತ್ತಾ? ಎಂಥ ಬಿಡ್ರಿಗುಟ್ಟು ನನ್ನ ಮಕ್ಳು ಇರ್ತಾರೆ ಭೂಮಿ ಮೇಲೆ ಅಂದರೆ ಒಂದು ಎಲ್ಲೋ ಕಲರ್ ಚೂಡಿದಾರ ಕೊಂಡೋಯ್ತಾಳಲ್ಲ ಸೋಳ ಮಗಳು ತಂದು. ಇಲ್ಲೊಬ್ಬ ಬರ್ತಿದ್ಲು ಇವರು ತಿಗಾ ಮುಚ್ಕೊಂಡು ಅವಳು ಪಾಡ್ಗಳು ಫುಟ್ಪಾತ್ ಮೇಲೆ ಹೋಗ್ಬೇಕಲ್ವಾ. ನಾನು ಇಲ್ಲಿ ಅಂಗಡಿ ಹತ್ರ ಕೂತಿದ್ದೀನಿ ಅನ್ನೋ ಕಾರಣಕ್ಕೆ ಫುಟ್ಪಾತಿಂದ ಕೆಳಗಡೆಗೆ ಇಳಿದು ಆ ಕಾರ್ ಇದೆಯಲ್ಲ, ಆ ಕಾರ್ ಹತ್ರ ಮತ್ತೆ ಫುಟ್ಪಾತ್ ಎತ್ಕೊಳ್ತಾಳೆ ಅವಳು ಲೋಡಕ್ಕೆ ಬಾಲ್. ಫುಟ್ಪಾತ್ ಇಳಿದ್ಬಿಟ್ಟು ಆ ಫುಟ್ಪಾತ್ ಮತ್ತೆ ಎತ್ಕೊಂಡು ಹೋಗೋದು. ಇವತ್ತು 5ನೇ ತಾರೀಕು ಹವಾಮಾನ ಮಾಡೋದಕ್ಕೆ ಏನೆಲ್ಲ ಬೇಕೆಲ್ಲ ಮಾಡ್ತಾರೆ. ಈಗ ಆಲ್ರೆಡಿ ಬೆಳಗ್ಗೆನೇ ಬೇದಿಯಾಗಿದೆ. ಸುಮಾರು ಬೇರೆ ಬೇರೆ ಕಥೆಗಳೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಈಗ ಫುಟ್ಪಾತಲ್ಲಿ ಒಬ್ಬಮ್ಮ ನೋಡ್ತೀನಿ ಗುಡುಗುಡು ಅಂತ ಫುಟ್ಪಾತ್ ಹೇಳೋದು ಆಚೆ ಕಡೆ ಹೋಗ್ತಾಳೆ. ಸೇಮ್ ಸ್ಟೋರಿ ನಡೀತಾಯಿತ್ತು. ಇಲ್ಲಿ ಲಕ್ಷ್ಮಮ್ಮನ ಬಾಲಂಗೊಚ್ಚಿ ಕುತ್ಕೊಂಡು ಟೀ ಕುಡಿತಿದ್ದಾರೆ. ಲಕ್ಷ್ಮಮ್ಮನ ರೆಪ್ರೆಸೆಂಟೇಟಿವ್ ಬಾಲಂಗೊಚ್ಚಿ ಟೈಲ್. ಜಿಬ್ರಾ ಕ್ರಾಸ್ ಬ್ಲಾಕ್ ಮಾಡ್ಕೊಂಡಿರೋದು. K09A657 ಹುಡುಗಿದೆಲ್ಲ ನೋಡಿದ್ದೀರಲ್ಲ, ರಾಜಶೇಖರ್ನ ಹತ್ರ ಕೆಲಸ ಮಾಡ್ತಿದ್ದು ಚಿತ್ರಗುರು ಹುಡುಗಿ. ಕರೆಕ್ಟ್, ಅವಳಿಗೆ ರಾಜಶೇಖರ್ ಹತ್ರ ಕೆಲಸ ಮಾಡ್ತಿಲ್ಲ ಅವಳು. ಆಟೋ ಹತ್ಕೊಡ್ಲಲ್ಲ ಅವಳು. ನೋಡುವಂಥ ವಾಚ್ ಅಲ್ಲೆಲ್ಲ ಯಾರೋ ಅಡಾಡಾಡಾಡಾಡಾಡಾಡ. ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ ಅದರಲ್ಲಿ, ಬರೀ 2% 3% ಇದೆ. ಫುಲ್ ಫಿಲಪ್ ಆಗಲಿ ಎಲ್ಲ ಕಡೆ. ಆ ಕಡೆಯಲ್ಲೇ ಚಾರ್ಜ್ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನು. ಇಲ್ಲಿ ಕಡ್ಕೊಳ್ಳೋರು ಬಸ್ ಬಾಲಂಗುಚ್ಚಿ. ಆದ ಕಾರಣ ಸುಮ್ಮನೆ ಬಿಡೋಕ್ಕೆ ಹೋಗಬಾರ್ದು. ಹೌದು, ಅಲ್ಲಿ ಹೊಟ್ಟೆ ರಾಯಲ್ ಬ್ಲೂ ಚೆಕ್ಸ್. ಆ ಕಡೆಗೆ ಹೋಗುವಂಥ ಕೈಯಲ್ಲಿ ಸಾಧನೆ ಮಾಡ್ಕೊಂಡು ಹೋಗೋದು. ಕೈಯಲ್ಲ ತಲೆಯಲ್ಲಿ ಅಲ್ಲಿ ಫಕ್ಕಿ ಬೆಡ್ ತೋರಿಸ್ತಾ ಇರೋದು ತಲೆಯಲ್ಲಿ. ಆ ಕಡೆಗೆ ಹೋಗುವಂಥ ಅನ್ನಲ್ವಾ, ಸಂಧೆ ಮಾಡಲ್ವ, ಆ ಕಡೆಗೆ ಹೋಗುವಂಥ ಸಂಧೆ ಮಾಡಿ ತೋರಿಸೋದು. ಅದೇ ರಾಜಶೇಖರದ ಅಂಗಡಿಯಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊತ ಜೊತೆಗೆ ಅಲ್ಲಿಗೂ ಹೋಗಬೇಕು. ಇಲ್ಲಿ ಕಟ್ಕೊಳ ಬೆಳ್ರಿಗುಟ್ಟು ಭಾಗ ಹಿಂದೆ ಬಸ್ ಬರ್ತಾಯಿದೆ. ಅಷ್ಟು ಕ್ಲೀನಾಗಿ ಅಲ್ಲಿ ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ನಾನು. ಇವರು ಹೇಳೋರು ಕೇಳೋರು ಇಲ್ಲ ಗುರು, ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿತ್ತು ನೋಡಿ. ಒಳಗಡೆ ಊಟ ಮಾಡ್ಕೊ ಕೂತ್ಕೊಂಡಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡ್ಕೊ ಕೂತಿದ್ದಾರೆ. ಆ್ಯಕ್ಚುಲಿ ಇದಕ್ಕೋಸ್ಕರ ನಾನು ಈ ಜಾಗಕ್ಕೆ ಬರೋ ಹಾಗೆ ಮಾಡ್ಕೊಂಡಿದ್ದು. ಕ್ಲೀನ್ ಮಾಡೋದಕ್ಕೂ ಶುರು ಮಾಡಿಕೊಟ್ರು. ಆ್ಯಕ್ಚುಲಿ ಮೊದಲನೇ ಪ್ಲ್ಯಾಟ್ಫಾರ್ಮೇ ಮೊದಲನೇ ಬೇನೇ ಇನ್ನೂ ಕ್ಲೀನ್ ಮಾಡಿಲ್ಲ. ಸೆಕೆಂಡ್ ಬೇ ಕ್ಲೀನ್ ಮಾಡೋದಕ್ಕೆ ಆಲ್ರೆಡಿ ತಂದು ಇಟ್ಕೊಬಿಟ್ರು. ಆ್ಯಕ್ಚುಲಿ ಫಸ್ಟ್ ಬೇನಲ್ಲಿ ಇದನ್ನು ತಳ್ತಾಯಿದ್ರು, ನೋಡಿಕೊಂಡೇ ಬಂದೆ ನಾನು. ಈಗ ಆಲ್ರೆಡಿ ಫಸ್ಟ್ ಬೇ ಕ್ಲೀನ್ ಮಾಡಿಲ್ಲ, ಆಗಲೇ ಸೆಕೆಂಡ್ ಬೇಗೆ ತೊಗೊಬಂದು ಇಟ್ಕೊಬಿಟ್ರು ಬಡಿ ಮಕ್ಕಳು. ಕುಂಭದಳ ಕದ್ದನ ಬಾಲಂಗುಚ್ಚಿ, ಬೊಗಳಕ್ಕೆ ನಾಯಿ ಪಕ್ಕದಲ್ಲೊಂದು ಮುಸ್ಲಿಮು, ಮುಂದೆ ಟೈಟಲ್ ಥೀಮ್. ನಂದಿನಿ ಹಾಲು ಹಿಡ್ಕೊಂಡವನವ, ಮಹೇಶನ ಬಾಲಂಗುಚ್ಚಿ ಇರಬೇಕು ಬಹುಶಃ.
ಪ್ರಕಾಶ್ ಬಾಲಂಗೋಚಿ ದೇವರ ಮಕ್ಕಳು. ಶಟ ಥರ ಎಫ್ ಬರ್ದೆ ಅದು ಬೈತಾ ಇರೋದು. ಕೇಳಿಸ್ಕೊ ಗುರು. ಆ್ಯಕ್ಚುಲಿ ಅದು ಟಿ ಶರ್ಟ್ ಜರ್ನಿ ಅಂತ ಒಂದು ಟಿ ಶರ್ಟ್ ಬಂತು, ಜರ್ನಿ ಅಂತ. ಇವ ಎಷ್ಟು ಕ್ಲೋಸಪ್ಪಲ್ಲಿ ಬಂದು ನಿಂತ್ಕೊಂಡು ಪಾದ ತೋರಿಸ್ತಾವನ ಸುಳೆ ಮಗ. ಇವಮ್ಮ ಆರ್ಡಿನರಿ ಅಲ್ಲ ಗುರು, ಎಕ್ಸ್ಟ್ರಾ ಆರ್ಡಿನರಿ. ಈ ಅಮ್ಮ ಬೇರೆ ಏನೋ ಕೆಲಸ ಮಾಡ್ತದೆ ಇಲ್ಲಿ. ತುಂಬ ಜನ ಬಂದು ಮಾತಾಡಿಸ್ತಾ ಇದ್ದಾರೆ ಅದನ್ನು ನೋಡೋ ಪ್ರಕಾರ. ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಅವ್ರು 2ನೇ ಸರಿ ಕಾಣಿಸ್ಕೊಳ್ತಾ ಇರೋದು. ಅದರ ಬದಲೆಲ್ಲ ಊಟ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಯಾರಿಗೋಕ ಪೂಜಾರಿ, ಪಂಚ ಪೂಜಾರಿ ಇಲ್ಲೇ ಕೂತಾನೆ. ಆ ವ್ಯಕ್ತಿ ರೇಸಿಂಗ್. ಯಾವಮ್ಮ ಅಚ್ಚುಕಟ್ಟಾಗಿ ಇಲ್ಲೇ ಲ್ಯಾಂಡ್ ಆಗೋದ್ಲು. ಇವಳು ಯಾರೋ ಗೊತ್ತಿಲ್ಲ, ಇಲ್ಲ ಪೋಸ್ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡ. ಇವನು ಸುಮಾರು ಹೊತ್ತಿನ ಮುಂದೆ ನಿಂತ್ಕೊಂಡೆ ಪೋಸ್ ಕೊಡ್ತಾಳೆ. ಯಾವುದು ಮಹಾಲಕ್ಷ್ಮಿ ಸ್ವೀಟ್ಸ್ ಕವರ್ ಇವಾಗ ಕ್ಲೀನಾಗಿ ಕಾಣ್ತದೆ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು. ಇವರು ತುಂಬ ಹೊತ್ತಿಂದ ಮೂಗು ಬೆಟ್ಟಾಕೊಳ್ಳೋದು ಆಡ್ತಾ ಇದ್ದ. ಇದು ಚರಣದ ಬಾಲಗುಚ್ಚಿ ಇದು ಹೇಳಬೇಕಾದ್ರೆ ನಾನು ರಾಜಶೇಖರ ಅಂಗಡಿಗೆ ಊಟ JW 6353 ಯಾರು ಫ್ಯೂಲ್ಸ್ ರಾಜೇಶ್ವರ ಬಾಲಗುಚ್ಚಿ ಹೌದು. ಹೇಳ್ತೀರಿ ಇದು ನೆನಪಿರಲಿ.
ಕೈಯಲ್ಲಿ ಟ್ಯಾಬ್ ಹಿಡ್ಕೊಂಡಿದ್ದಾನೆ, ಟ್ಯಾಬ್ ಹಿಡ್ಕೊಂಡು ಕೆಲಸ ಮಾಡ್ತಿರೋದು, ಟೀ ಕುಡಿತಾರೆ. ಅಷ್ಟೊಂದು ಹೇಳ್ತೀನಿ ಟ್ರಾಫಿಕ್ದು ಪಾಸ್ ಆಗೋದು ಫೇಕ್ ಪೀಪಲ್ಲೇ ಇದ್ದಾರೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಸೊ ಇದೇನು ಗೊತ್ತಾ ಸ್ಟೋರಿ, ರಾಜಶೇಖರನ ಅಂಗಡಿಗೆ ಸುಮಾರು 4ರಿಂದ 5 ಸರಿ ಹೋದೆ. ಬೆಳಿಗ್ಗೆ ಒಂದು ಸರಿ ಹೋದೆ, ಪ್ರತಿ ಸರಿನೂ ಒಂದಲ್ಲ ಒಂದು ಹಕ್ಕುಗಳು ಕ್ರಿಯೇಟ್ ಮಾಡ್ದ. ಯಾಕೆ ಅಂದರೆ ನಾನು ಅವ್ರ ಹತ್ರ 100 ರೂಪೀಸ್ ಕೇಳಬೇಕಿತ್ತು. ಸೊ ದುಡ್ಡು ಕೇಳದೇ ಇರಲಿಲ್ಲ ಮಾಡೋಕ್ಕೋಸ್ಕರ ಯಾವಾಗಲೂ ಎಂಗೇಜ್ ಆಗಿರ್ತಾಯಿಲ್ಲ. ಅಂದರೆ ಯಾರ ಜೊತೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಏನೋ ಕತೆ ಕರ್ಮಗಳು ಮಾಡ್ಕೊಂಡು ನಿಂತ್ಕೊಳ್ತಿದ್ದ. ಸೊ ಈಗ ಲಾಸ್ಟಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ನಲ್ಲ, ಸೊ ಚಾರ್ಜ್ ಎತ್ಕೊಬರೋಕ್ಕೆ ಅಂತ ಹೋದೆ. ಆ್ಯಕ್ಚುಲಿ ಅದನ್ನು ಪ್ಲಾನ್ ಕನ್ಫರ್ಮ್ ಇರಲಿಲ್ಲ, ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಅವ್ರು 3-4 ಪ್ಲಾನ್ಗಳು ಇಟ್ಕೊಂಡಿದ್ದೀನಿ ತಲೆ ಹೋದೆ. ಸೊ ಬಂದು ಮೈಸೂರಿಗೆ ಹೋಗಲಿಲ್ಲ, ಕ್ಯಾನ್ಸಲ್ ಮಾಡಿದೆ. ಸರಿ ನಂಜನಗೂಡಿಗೆ ಹೋಗಲಿಲ್ಲ. ಸೊ ನಾಳೆ ಬೆಂಗಳೂರಿಗೆ ಹೋಗೋದು ಪೋಸ್ಟ್ಪೋನ್ ಮಾಡಿದೆ. ಸೊ ಅದರ ರಿಲೇಟೆಡು ಏನೋ ಅವ್ರು ದುಡ್ಡೇನಿಗೆ ಕೊಟ್ಟಿಲ್ಲ ಇವತ್ತು ಅಂದರೆ ಬೆಂಗಳೂರಿಗೆ ಹೋಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ ಅಂತ ಒಂದು. ಇನ್ನೊಂದು ಎಲ್ಲಿ ಹೇಳೋದು, ಟೀ ಕುಡಿಯೋಕ್ಕೂ ಕಾಸಿಲ್ಲದೆ ಇರಲಿ ಅಂತ. ಅವ್ರು ದುಡ್ಡು ಕೊಟ್ಬಿಟ್ರೆ ಇಲ್ಲಿ ನಾನು ಟೀ ಕುಡಿದ್ಬಿಡ್ತೀನಿ ಅಥವಾ ಬೇರೆ ಯಾವ್ದಾರು ಅಲ್ಲಿ ಟೀ ಕುಡಿದ್ಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವರು ದುಡ್ಡು ಕೊಟ್ಟಿಲ್ಲ. ಬಿಕಾಸ್ ಯಾಕೆ ಅಂದರೆ ವರ್ಲ್ಡಿನ ಅಂಗಡಿಯಲ್ಲೇ ಟೀ ಕುಡೀಲಿ ಅಂತ, ವರ್ಲ್ಡ್ ಇದ್ದಾರಲ್ಲ, ಸೊ ವರ್ಲ್ಡಿನ ಅಂಗಡಿಲಿ ಟೀ ಕುಡೀಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ. ಆ್ಯಕ್ಚುಲಿ ವರ್ಲ್ಡಿನ ಅಂಗಡಿಲಿ ಬೆಳಗ್ಗೆ ಟೀ ಕುಡಿದೆ, ಪುನಃ ಅವರು ಬೇದಿ ಬಾತೆ ಹಾಕಿದ್ದಾರೆ. ಟೀ ಕುಡಿದ ತಕ್ಷಣ ಪುನಃ ಹೊಟ್ಟೆ ಗುಳು ಜಾಸ್ತಿ ಸ್ಟಾರ್ಟ್ ಆಯಿತು. ಸೊ ಕನ್ಫರ್ಮ್ ಆಯಿತು. ಜೊತೆಗೆ ನನ್ನ ಹತ್ರ ನೆಟ್ಟಿ ಬೇದಿ ನಿಲ್ಲೋ ಮಾತ್ರೆ ಇತ್ತು ಬ್ಯಾಗಲ್ಲಿ. ಸೊ ಅದೇ ಮಾತ್ರೆಗಳನ್ನೇ ಎತ್ಕೊಂಡು ತಿಂದೆ. ಮಾಫಿಯಾ ಕ್ಯಾಗ್ ಆಫ್ ಮಾಫಿಯಾ. ಸೊ ಅದು ಸ್ಟೋರಿ. ಇನ್ನೊಂದೇನು ಅಂದರೆ ಬೇರೆ ಬೇರೆ ಪ್ಯಾರಾಮೀಟರ್ಸಲ್ಲಿ ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಅದರ ಕಡ್ಕೊಳಗೆ ಹೋಗಿ ಅವ್ರ ಲೆಕ್ಕಾಚಾರ ಇದ್ದಿದ್ದೇನೆ ಅಂದರೆ ಬೇದಿ ಮಾತ್ರೆ ಹಾಕಿದ್ದು ಯಾಕೆಂದರೆ ಬೆಳಗ್ಗೆ ಎದ್ದು ಇಲ್ಲಿ ಟೀ ಕುಡ್ಕೊಂಡು ರೋಡ್ವೇಸಲ್ಲಿ ಕಡ್ಕೊಳಗೆ ಹೋಗಿ ಪುನಃ ಅಗೇನ್ ನಂಜನಗೂಡಿಗೆ ಹೋಗಿ ಊಟ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮೈಸೂರಿಗೆ ಬರಬೇಕು. ಇದು ಅವರ ಸ್ಟ್ರಾಟಜಿ, ಅವರ ರೂಟ್ ಮ್ಯಾಪ್ ಆಗಿತ್ತು. ಸೊ ನಾನು ಯಾವುದೂ ಫಾಲೋ ಮಾಡಿಲ್ಲ, ಸಖತ್ ಸಿಂಪಲ್. ಸೊ ಹೀಗಾಗಿ ಇದೆ ಇಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀನಿ. ಸ್ನಾನ ಮಾಡಬೇಕಾಗಿತ್ತು, ಸ್ನಾನ ಮಾಡಿಲ್ಲ. ಬಂದೂರಿಗೆ ಹೋಗೋಕ್ಕಾಗಿಲ್ಲ, ಸ್ನಾನ ಮಾಡೋಕ್ಕಾಗಿಲ್ಲ. ಏನು ರಾಜೇಶ್ವರ ಬಾಲಗುಚ್ಚಲ್ಲಿ ಹೋಗ್ತಾರೆ. ಅಲ್ಲಿ ಎದುರುಗಡೆ ಬರ್ತಾ ಇರೋದು ಊಟ ಹಿಡ್ಕೊಬರ್ತಾ ಇದ್ದಾರೆ. ಅದು ಯಾರೋ ದುರ್ಗಾ ಪರಮೇಶ್ವರ ದೇವಸ್ಥಾನ. ಖರ್ಚಾಗ್ತಿದ್ದಲ್ಲ ತೆಡೆ ಹೊಡ್ಕೊಂಡು ಅವನೇ ಅದು ಕೈಲಿ ಊಟ ಇದೆ ಈ ಕಡೆ. ಆದರೆ ಯಾರೋ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ, ಅದಕ್ಕೆ ಸಿಕ್ಕಿಲ್ಲ ಅಂತ ಅರ್ಥ. ಅದೇ ಸಿಗೋದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾಕೆಂದರೆ ಅವ್ರು ಟೀ ಕುಡಿತಾ ಇದ್ದಾರೆ. ಸೊ ನಾನು ಟೀ ಕುಡಿಯೋದು ದುಡ್ಡಿಲ್ಲ. ಸೊ ಇಲ್ಲಿ ಊಟ ನಿಂತ್ಕೊಂಡಿದ್ದೀನಿ. ಸೊ ಊಟ ಸಿಗೋಲ್ಲ ನನಗೆ ಅಂತ ಡೈರೆಕ್ಟಾಗಿ ಹೇಳಿ ಇಂಡೈರೆಕ್ಟಾಗಿ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇರೋದು. ಯಾಕೆ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಅಂದರೆ, ಒಂದು ಕಡ್ಕೊಳಗೆ ಹೋಗಬೇಕು ಅಥವಾ ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗಬೇಕು, 2 ಆಪ್ಷನ್ ಇದೆ ಅದರ ಅರ್ಥ. ನನ್ನ ಹತ್ರ ಅಲ್ಲ, ಅವ್ರು ಬಿಟ್ಟಿರೋದು ಆಪ್ಷನು. ಒಂದು ಕಡ್ಕೊಳಗೆ ಹೋಗಬೇಕು ರೋಡ್ವೇಸಲ್ಲಿ, ಇಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗಬೇಕು ಅಷ್ಟೇ. ಇಲ್ಲಿ ಊಟ ಕೊಡೋದಿಲ್ಲ ಅಂತ ಹಾಕಿರ್ತೀವಿ. ಇಲ್ಲಿ ರಾಜೇಶ್ವರ ಬಾಲಾಜಿ. ಗೊತ್ತಿರೋಡೆ ಆ್ಯಕ್ಚುಲಿ ಇದಾರಲ್ಲ ಅದು ಯಾವಾಗಲೂ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ತಿಲ್ಲ, ಅಲ್ಲೂ ಕಾಣಿಸ್ಕೊಳ್ತಾರೆ, ಆರ್ಗೇಟಲ್ಲಿ ಕಾಣಿಸ್ಕೊಳ್ತಾರೆ, ಎಲ್ಲೆಲ್ಲೂ ಕಾಣಿಸ್ಕೊಳ್ತಾರೆ. ಈಗಲೂ ಬಂದು ಕಾಣಿಸ್ಕೊಳ್ತಾರೆ ಬದ್ದೂರೊಡೆ ಮೊದಲು ಹೊಡಿ ಅಂತ. ಒಬ್ಬರು ಇರಲಿಲ್ಲ ಅಲ್ಲಿ, ಇವಾಗೆಲ್ಲ ಸೇರ್ಕೊಂಡಿದ್ದೆ. ಯಾರು ಗೊತ್ತಾ, ಈಗ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ತಾಗಲ್ಲ. ಅದೊಂದು ಬೆಸ್ಟ್ ಹೀಗೂ ಉಂಟು ಜನ ಸುಮ್ಮನೆ ಮಾತಾಡೋದ ಕೂತ್ಕೊಂಡು. ED K55 ED 7007 ED ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದರ ಬಗ್ಗೆ ತುಂಬ ಸರಿ ಹೇಳಿದ್ದೀನಿ ನಂಬರ್ ಬಗ್ಗೆ.
KA55R40994 AB3813 ಅದು ಆರೋ ನೋಡೋದಿದ್ದು. ಇವಾಗ ಗಾಡಿ ಹಿಂದಕ್ಕೆ ತೆಗೆದು ರೋಡ್ ಬ್ಲಾಕ್ ಮಾಡೋದು ಇವಾಗ. ಆ್ಯಕ್ಚುಲಿ ಆನ್ಲೈನಲ್ಲಿ 2 ಮಿಸ್ ಕಾಲ್ ಬಂದಿತ್ತು, 2ಕ್ಕೂ ಮೆಸೇಜ್ ಕಳಿಸಿದೆ. ಅದರಲ್ಲೊಬ್ಬ ಫೋನ್ ಮಾಡಿದ್ದೆ ಸಚಿನ್ ಅಂತ. ಸೊ ಅವನು ಮಿಸ್ ಕಾಲ್ ಆಗಿರ್ಬೋದು ಅಂದ್ಬಿಟ್ಟು ಸುಮ್ಮನಾದ. ನಾನು ರೋಡಲ್ಲಿ ಓಡಾಡೋದಕ್ಕೆ ಜಾಗ ಬದಲಾಯಿಸಿದೆ, ಅಂದರೆ ರೋಡ್ ಬದಲಾಯಿಸಿದ್ದೀನಿ. ಇಲ್ಲಿವರೆಗೆ ಬಂದುಬಿಟ್ಟು ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಿಲ್ಲ, ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಿದ್ದೀನಿ. ಹಾಸ್ಪಿಟ್ಲ್ ಒಳಗಡೆಯಿಂದ ಹೋಗ್ತಿದ್ದೀನಿ. ಅದಕ್ಕೆ 2 ಬದಲಾವಣೆಗಳಿದೆ, 2 ಬದಲಾವಣೆ ತೋರಿಸ್ಬಿಡ್ತೀನಿ. SRK ಇಲ್ಲಿ ಆ್ಯಕ್ಚುಲಿ ಅಂಡರ್ಗ್ರೌಂಡ್ ಪೈಪ್ಲೈನ್ ಏನೋ ಆಗ್ತಾಯಿದ್ದಾರೆ, ಡ್ರೈನೇಜ್ ಇದಿರಬೇಕು. SRK SANY ಮತ್ತು SRK ಕಂಪ್ನಿ ಅಂದರೆ ಇಟ್ಯಾಚಿ SANY ಕಂಪ್ನಿ ಸೇರಿದ್ದಿರಬೇಕು. ಕಾಂಟ್ರಾಕ್ಟ್ರು SRK ಇರಬೇಕು. JC226 ಗಾಡಿ ಅವ್ರು ನೋಡಿದ್ದು. ಇನ್ನೊಂದು KR ಹಾಸ್ಪಿಟ್ಲ್ ಒಳಗಡೆ ಆ್ಯಕ್ಚುಲಿ ಇವಾಗ ಕತ್ಲೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಇವಾಗ ಹೆಂಗಿದ್ರು ಒಳಗೆ ಹೋಗ್ತಿದ್ದೀನಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಸುತ್ತಮುತ್ತ ಎಲ್ಲ ಏನೋ ಬ್ಯಾರಿಕೇಡ್ ಹಾಕ್ತಾರಲ್ಲ ಆ ಥರ ಬ್ಯಾಂಡೇಜು ಮತ್ತು ದಾರಗಳನ್ನೆಲ್ಲ ಕಟ್ಟಿ ಓಡಾಡೋ ಜಾಗಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ಒಳಗಡೆ ಹೋಗಿ. ಆ್ಯಕ್ಚುಲಿ ಈ ಸ್ಪಾಟಿಗೆ ಬಂದಮೇಲೆ ನಾನು ಲೆಫ್ಟಿಗೆ ತೊಗೊಳ್ತಾ ಇದ್ದೆ. ಈಗ ಸದ್ಯಕ್ಕೆ ಲೆಫ್ಟ್ಗೆ ಹೋಗ್ತಿಲ್ಲ, ರೈಟ್ಗೆ ಹೋಗ್ತಿದ್ದೀನಿ. ರೈಟ್ಗೆ ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಒಳಗಡೆಯಿಂದ ಹೋಗ್ತಿದ್ದೀನಿ. ಯಾಕೆ ಅಂದರೆ ಅಲ್ಲೊಬ್ಬ ಕಿರಿಕ್ ಮಾಡೋದ್ಮೇಲೆ, ಸೊ ಅದನ್ನು ರಿಮೈಂಡರಾಗಿ ಇಟ್ಕೊಂಡಿದ್ದೀನಿ. JE ಗಾಡಿ ನಂಬರ್ ಮುಚ್ಚೋಗಿದೆ, ಮುಖ ಕವರ್ ಆಗಿದೆ ಅನ್ಕೊಳ್ತೀನಿ. ಅದೇನೋ ಹೇಳ್ಬಿಡೋದು ಅವನು. ಇದು ಅಷ್ಟೇ ಏನೋ ಬೊಗಳ್ತಾಯ್ತಾ. ಆ್ಯಕ್ಚುಲಿ ಬೊಗಳೋದೆಲ್ಲ ಅಲ್ಲೇ ಸ್ಟಾರ್ಟ್ ಆಗೋದು. ಎಲ್ಲಿ ಹೊರಡ ಅಂಗಡಿ ಇದೆಯಲ್ಲ ಅಲ್ಲಿ ಸ್ಟಾರ್ಟ್ ಆಗೋದು. ಬಾಚಿನ ಇನ್ನಂಥ ಸ್ಪೀಡ್ ಗಾಡಿ ಓಡಿಸೋರು ತುಂಬ ಜನ ನೋಡಿದ್ದೀನಿ. 45M1681. ಬಟ್ ಅಥವಾ ಗಾಡಿ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ, ಲೌಡ ಗಾಡಿ ಬೇರೆ ಓಡಿಸ್ತಾವೆ. ಆ್ಯಕ್ಚುಲಿ ಒಂದು ದಿವಸ ಇಲ್ಲಿ ಟಾಯ್ಲೆಟ್ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಿದ್ದ. ಆ್ಯಕ್ಚುಲಿ ಈ ಸ್ಪಾಟಲ್ಲಿ ಕೆಳಗೆ ಬರ್ತಾಯಿದ್ದೆ, ಇಲ್ಲಿ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಅವತ್ತು ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಮೊಬೈಲಲ್ಲಿ ಚಾರ್ಜ್ ಇಟ್ಬಿಟ್ಟು ಬಂದೆ. ಇಲ್ಲಿ ಬ್ಯಾಂಡೇಜ್ಗಳನ್ನ ಗೊತ್ತಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ಯಾವ ಲೌಡಾನು ಇರಲಿಲ್ಲ ಇಲ್ಲಿ. ಇವಾಗ ಈ ಬ್ಯಾಂಡೇಜ್ಗಳು, ಈ ದಾರಗಳನ್ನೆಲ್ಲ ಕಟ್ಟಿ ಟ್ರ್ಯಾಕ್ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ ಹೋಗೋದಕ್ಕೆ. ಅಂದರೆ ಆಚೆ ಈಚೆಗೆ ಹೋಗಬಾರ್ದು ಜನಗಳು ಆ ಥರ. ಇಲ್ಲಿ ಬ್ಯಾಂಡೇಜ್ಗಳು ಕಾಣ್ತಾ ಇದೆಯಲ್ಲ ಇಲ್ಲಿ ಆಸ್ಪತ್ರೆಯಲ್ಲಿ ಎಂಥ ಡಿಸಿಪ್ಲಿನ್ ಇದೆ ಅಂದರೆ, ಈ ಜಾಗದಲ್ಲಿ ಮಾಡಬಾರ್ದೆಲ್ಲ ಕೆಲಸ ಮಾಡ್ತಾರೆ. ಮಾಡಬಾರ್ದು ಅಂದರೆ ಹಿಡಿದು ಸೆಕ್ಸಿಂದ ಹಿಡಿದು ಎಣ್ಣೆ ಹೊಡಿಯೋದ್ರಿಂದ ಹಿಡಿದು ಕಳ್ತನ ಮಾಡೋದ್ರಿಂದ ಹಿಡಿದು ಏನೇನೆಲ್ಲ ಕ್ರೈಮ್ಗಳು ಮಾಡ್ಬೋದು. ಎಲ್ಲ ರೀತಿ ಕ್ರೈಮು ನಡೆಯುತ್ತೆ ಇಲ್ಲಿ. ನಡೆದಿರೋದು ಏನೂ ಇಲ್ಲ. ಆದರೂ ಎಷ್ಟು ಚೆನ್ನಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಯಾಕೆ ಈಗ ಹೋಗ್ತಿದ್ದೀನಲ್ಲ, ಇದು ದಾರಿ ಇದು ಆಯಿತಾ. ಇದಂತ ದೊಡ್ಡ ರಾಜಮಾರ್ಗ ಏನೂ ಅಲ್ಲ. ಆದರೆ ಓಡಾಡೋಕ್ಕೆ ಅಯೋಗ್ಯವಾದಂಥ ರೋಡಂತೂ ಅಲ್ವೇ ಅಲ್ಲ. ಓಡಾಡೋಕ್ಕೆ ದಾರಿ ಇಲ್ಲ ಮಾಡಿ ಓಡಾಡೋ ಹಾಗಿಲ್ಲ ಅಂದಿದ್ರೆ ಇದೆಲ್ಲ ಯಾಕೆ ಈ ಟೈಲ್ಸ್ ಎಲ್ಲ ಹಾಕಿರ್ತಿತ್ತು. ಈ ಟೈಲ್ಸ್ ಎಲ್ಲ ಇದೆ, ದಾರಿ ಎಲ್ಲ ಮಾಡಿದ್ದಾರೆ ಅಂದರೆ ಓಡಾಡೋಕ್ಕೆ ಮಾಡಿರೋದಲ್ವ. ಮೇಂಟೆನೆನ್ಸಿ ಮಾಡದೇ ಇದೆಲ್ಲ ಹಾಳಾಗಿರೋದು ಅಷ್ಟೇ. ಎಷ್ಟು ಚೆಂದ ಮೇಂಟೆನೆನ್ಸಿ ಮಾಡಿದ್ದಾರೆ. ಇಲ್ಲಿ ಬಾಟ್ಲುಗಳು ಬೆಳಿಗ್ಗೆ ಹೊತ್ತು ಕವರ್ ಮಾಡ್ತೀವಿ ನೋಡಿ. ಇದು ಎಣ್ಣೆ ಹೊಡೆದಿರೋ ಬಾಟ್ಲುಗಳು, ಎಷ್ಟು ಬಾಟ್ಲುಗಳು ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಮೇಂಟೆನೆನ್ಸಿ ಅವ್ರದ್ದು. ಇಷ್ಟು ಚೆಂದ ಮೇಂಟೆನೆನ್ಸಿ ಮಾಡೋದ್ರಲ್ಲಿ ಬ್ಯಾಂಡೇಜ್ ಕಟ್ಟೋರು ಅದು ಓಡಾಡೋರು ತೊಂದರೆ ಆಗಲಿತ್ತು. ಯಾರು ಬೇಕಾದ್ರೆ ಕಟ್ಟಿರೋದು ಬಟ್ಟೆ ಐಕ್ಲು. ಇಲ್ಲಿ ಬೆಳಿಗ್ಗೆ ಹೊತ್ತು ಕವರ್ ಮಾಡ್ತೀವಿ ಇಲ್ಲಿ. ಆ್ಯಕ್ಚುಲಿ ನಾವು ಓಡಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಇಲ್ಲೇ ಎಷ್ಟೊಂದು ಸರಿ ಏನೋ ಕತೆ ಹೊಡ್ಕೊಂಡು ಹೋಗಿ ತೋರಿಸ್ಕೊಂಡು ಹೋಗಿರ್ತೀನಿ. ನೀವು ವಿಷುವಲ್ಸ್ ನೋಡಿದ್ರೆ ನಿಮ್ಗೆ ಸಿಕ್ಬಿಡ್ತದೆ. ಪರ್ಟಿಕ್ಯುಲರಾಗಿ ನಾಳೆ ಬೆಳಿಗ್ಗೆ ಕೂಡ ಇದನ್ನು ಕವರ್ ಮಾಡ್ತೀನಿ. ಕತ್ಲೆಗೆ ಏನು ಕಣ್ಣೇ ಕಾಣೋದಿಲ್ಲ ಇಲ್ಲಿ. ನೋಡ್ದೆ ನೀರು ಸಿಕ್ಕಾಪಟ್ಟೆ ಚೆಲ್ಲಿರುತ್ತೆ ಯಾವಾಗಲೂ ಇಲ್ಲಿ. ಈ ಸ್ಪಾಟಲ್ಲಿ ವೇಲ್ ಟ್ಯಾಂಕಿ ಇಲ್ಲೊಂದು ತೋರಿಸ್ತೀನಿ ಆ ಕಡೆ ಹೋದ್ಮೇಲೆ. ಇಲ್ಲೊಂದು ಟ್ಯಾಂಕ್ ಇದೆ, ಹೀಗಾಗಿ ಇಲ್ಲಿ ನೀರು ತುಂಬಿ ತುಳುಕ್ತಾ ಇರುತ್ತೆ ಯಾವಾಗಲೂ ಈ ಸ್ಪಾಟಲ್ಲಿ. ಹಾಸ್ಪಿಟ್ಲಿಗೆಲ್ಲ ಇನ್ನೇನು ನೀರು ಹೋಗೋದು.
ಯಾವುದೋ ಸಂಧಿ ಗುಂದಿ ಬಿದ್ದು ಏನು ಬರ್ತಾಯಿಲ್ಲ, ಇದು ಓಡಾಡೋ ದಾರಿನೇ. ಫುಟ್ಪಾತ್ ಇದೆ ಅಂದರೆ ಆರ್ಗನೈಸ್ ಜೀವ. ಅದೇ ನನಗೆ ಊಟ ಸಿಗೋದಿಲ್ಲ ಅಂತ ಅರ್ಥ. TEN-A3028 ಗಾಡಿ ಕಿವಿ ಇಲ್ಲಿ ಬರ್ತಿರೋವೆಲ್ಲ ಆರ್ಗನೈಸ್ಡ್. ಆ ವೆಹಿಕಲ್ ಅವ್ನು ಏನು ಮಾಡ್ತಾನೆ ಅಂದರೆ ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರೋಲ್ಲ, ಸುಮ್ಮನೆ ಅಲ್ಲೇ ಇಂಥ ಟೆಂಟ್ ಫಿಲ್ ಮಾಡ್ತಾಯಿದ್ದ. ಯಾರಬ್ಬ ಗಲಾಟೆ ಮಾಡ್ಕೊಂಡ್ರೆ ಇದೊಂದು ಆರ್ಗನೈಸ್ಡ್. K05AN1628 ಗಾಡಿ. ಯಾರು ಊಟ ಗೀಟ ಕೊಡಲ್ಲ. ಗಿಟಿ ಅಂದ್ಕೊಂಡು ಬೈಕ್ ತೋರಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಒಂದು 15 ಮಿನಿಟ್ಸ್ ವೇಟ್ ಮಾಡ್ತೀನಿ. ಯೆಲ್ಲೋ ಕಲರ್ ಟಿ ಶರ್ಟ್, ಯೆಲ್ಲೋ ಕಲರ್ ಶರ್ಟ್ ಎರಡೂ ಇವಂದು. ಏನೋ ಬೇಜಾರಾಯ್ತಂತ ಪಾಪ ಅವನಿಗೆ. ಅದು ಸದ್ಯಕ್ಕೆ ಯೆಲ್ಲೋ ಕಲರ್ ಇವ್ರು ತೊಗೊಂಡಿರೋದು. ಅವ್ರ ಹೆಸರೇನು, ಕಲ್ಪೂಜೆಗಳು, ರಾಜಗುರುಗಳು, ಚಾಮುಂಡಿ ಬೆಟ್ಟದಲ್ಲಿರೋ ರಾಜಗುರುಗಳಿದಾರಲ್ಲ ಅವ್ರುಗಳು. ನೋಡಿ ಆ ಗಾಡಿ ಇನ್ನೂ ಅದೇ ನಿಂತ್ಕೊಂಡು ಸಾಯ್ತಾವ. ನಮ್ಮ ಕೇಟ್ ಹತ್ರದ ಮುಸ್ಲಿಮ್ದದು. ಓಹೋ, ಅದಕ್ಕೆ ನಿಂತ್ಕೊಂಡಿರೋದವ. ಅವನ ಬಿಳಿ ಪಂಚ ಕಾಣಿಸ್ಕೊಳ್ತಾ ಅಲ್ಲಿ. ಪೂಜಾರಿ ಬೇರೆ ಇರಬೇಕು, ಹಿಂದೆ ಜುಟ್ಟು ಇರೋಂಗಿದೆ. ಜೋಡಿ ಪಂಚ ಅಂದರೆ ಕಳ್ಪೂಜಾರಿ, ಬಲಂಗೋಚಿ. ಯೆಲ್ಲೋ ಕಲರ್ ಮೂವ್ ಆಗ್ತಾ ಇದ್ದಾನೆ ಅವನು. ಪ್ರಕಾಶ್ ಬಲಂಗೋಚಿ, ಎರಡು ಪ್ರಕಾಶ್ ಐಡೆಂಟಿಟಿ ಬಟ್ಟೆಗಳು. ಒಬ್ಬ ಚಪ್ಪಲಿಲ್ಲ. ನಿಂತ್ಕೊಳ್ಳೋದ್ರಿಂದ ಟೈಮ್ ವೇಸ್ಟು. ಸುಮ್ಮನೆ ಹೆವಿ ಹಾರನ್ನು ಕೊಯ್ ಅಂತ ಆರೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಬೇಕಂತೆಲ್ಲ ಆರ್ಗನೈಸ್ ನೋಡಿ, ಬೇಕಂತ ಆರ್ಗನೈಸ್ ಮಾಡಿರೋದೆಲ್ಲ. ಖಾಲಿ ಇದೆ ರೋಡು, ಖಾಲಿ ಸುಮ್ಮನೆ ಯಾರು ಮಾಡ್ಕೊಳ್ತಾರೋ ಓಡಾಡ್ತಾರೆ ಸೊಳ್ಳೆ ಮಕ್ಕಳು. ನಿಂತ್ಕೊಳ್ಳೋದಿಲ್ಲ. ಊಟ ಗಿಟ ಬರೋ ಡೌಟು. ಸುಮ್ಮನೆ ಆರ್ಡರ್ ಮಾಡೋಕ್ಕೋಸ್ಕರ ಈ ಕಡೆಗೆ ಹೋಗಲಿ, ಈ ರೋಡ್ಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ, ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅದೆಲ್ಲ ಮಾಡಿದ್ದಾರೆ ಅಷ್ಟೇ. ಅದು ರಾಂಗ್ ವೇ ಅಲ್ಲ, ಆ್ಯಕ್ಚುಲಿ ಹೊಡ್ಕೊಂಡು ಹೋಗೋ ವೇ ಅದು. ಹಾಂ, ಸೀದಾ ಜನ ಕಣ್ಣಲ್ಲಿ ನೀರಿದೆ, ಆದರೆ ತೂರಾಡ್ಕೊಂಡು ಒತ್ತರಿಸ್ಕೊಂಡು ಹೋಗ್ತಾನೆ. ಏನು ಹೇಳ್ಬೇಕು ಅವನಿಗೆ? ಊಟದ್ದು ಡರ ಬರೋ ಹೇಳ್ಕೊಂಡು ಹೋಗ್ತಾ ಇಲ್ಲಿ ಊಟ. ಅದು ನಿಂತಿರೋದು ಬಡಿ ಬಜಾರ್ ಐಡೆಂಟಿಟಿ ಫಾರ್ಮುಲಾ. ಅದಿಲ್ಲೊಬ್ಬರು ಆಗಲೂ ಊಟ ಮಾಡ್ಕೊಂಡೇ ಕೂತಿದ್ದು, ಯಾರ ಫ್ಯಾಮಿಲಿಯವ್ರು ತಂದ್ಕೊಂಡು. ಅಲ್ಲಿ ಒಬ್ಬರು ಪಾರ್ಸಲ್ ತೊಗೊಬಂದು ತಿಂತಾ ಇದ್ನಲ್ಲ, ಹೋಮ್ಲೆಸ್ಸು. ಸೊ ಇವರು ಅದೇ ಥರ, ಆದರೆ ಇವ್ರ ಹತ್ರ ಎರಡೂ ಇತ್ತು. ಆದರೆ ಮನೆಯಲ್ಲೇ ಊಟ ತೊಗೊಬಂದಿದ್ರು ಅವರು. ಲಾಲ್ ಅದು ಲಾಫ್ ಔಟ್ ಲೌಡ್ಲಿ ಶುದ್ಧ ಬಳ್ಳಾಳಿಗೆ ಆ್ಯಕ್ಚುಲಿ ಅದು ಕ್ರಿಯೇಟ್ ಮಾಡ್ತಿರೋದು. ಅವ್ರೇನಕ್ಕೆ ಅವ್ರು ನನ್ನ ಫಾಲೋ ಮಾಡಿ ಸಾಕು ಅಂತಿರೋದು ಅಂದರೆ ನನ್ನನ್ನು ಫಾಲೋ ಮಾಡು ಅಂತ ಹೇಳೋದು.
ಅದೇನಕ್ಕೆ ಅವರು ಫಾಲೋ ಮಾಡಿ ಅಂದಿದ್ದು 2030 ಅಂತ ಬಜಾಜ್ ಡಿಸ್ಕವರ್ 125 ಈಗ ST ಗಾಡಿ ಇತ್ತಲ್ಲ. ಸೊ ಅದರಲ್ಲಿ ನಾನು ಹೋಗ್ತಿದ್ದೆ. ಆವಾಗ ಒಂದು ಸರಿ ಅವಳನ್ನ ಅವಳ ಜೊತೆ ಹೋಗ್ಬೇಕಾಗ್ಬಿಟ್ಟು. ಅಂದರೆ ಏನು ಅವಾಗ ಆಲ್ರೆಡಿ ಕಿರಿಕ್ ಆಗೋಗಿತ್ತು. ನಾವು ಮಾತಾಡೋದ ಅಲ್ಲಿ ದೇವಸ್ಥಾನದಾಗ ಕೂತ್ಕೊಂಡು ಮಾತಾಡೋದ ಬಾ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಇದ್ರ ದೇವಸ್ಥಾನ ಇದೆಯಲ್ಲ, ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಇಬ್ಬರು ಹೋಗ್ತಿದ್ವಿ. ಕಳೆದ ರೋಡ್ಗೆ ಹೋಗೋಣ ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಸೊ ಅವಾಗ ಅವಳ ಗಾಡಿ ಸ್ಕೂಟಿ ಪೆಪ್ನ ನಾನು ಡಿಸ್ಕವರ್ 125 STಯಲ್ಲಿ ಸೈಡ್ ಹೊಡಿಯೋಕ್ಕಾಗಲಿಲ್ಲ. ಸೈಡ್ ಹೊಡಿಯೋದ್ರಲ್ಲಿ ಚೇಸ್ ಮಾಡೋಕ್ಕಾಗಲಿಲ್ಲ. ಚೇಸ್ ಅಂದರೆ ಓವರ್ಟೇಕ್ ಮಾಡೋದಿರಲಿ, ಫಾಲೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಅಷ್ಟೊಂದು ಟ್ರಾಫಿಕ್ ಇತ್ತು. ಆ್ಯಕ್ಚುಲಿ ನನಗೆ ಅವತ್ತು ಗೊತ್ತಾಗಲಿಲ್ಲ ಏನಕ್ಕೆ ಅಂತ. ಸೊ ಅದಾದ ನಂತರ ಈಗ ಇದು ಅನಿಸುತ್ತಾ ಇಲ್ಲಿ ಪತ್ತದ ಕೆಲಸ ಮಾಡಾದ್ಮೇಲೆ ಗೊತ್ತಾಗಿತ್ತು ಅದೆಲ್ಲ ದಸರಾ ದಾರಿಯ ಪ್ರಭಾವ ಅಂತ. ಅಂದರೆ ಆವತ್ತಿನ ದಿವಸ ನಾನು ಅವಳನ್ನ ಚೇಸ್ ಆಗದಿರೋದು ಫಾರ್ 2 ಮೇಜರ್ ರೀಸನ್ಸ್. ಒಂದು, ದಸರಾ ದಾರಿ ಹೋಗೋರು ಸಿಕ್ಕಾಪಟ್ಟೆ ಜನ ಅವಾಗ ತೊಂದರೆ ಕೊಟ್ಟಿದ್ದರು. ಎರಡನೇದು, ನನ್ನ ಹತ್ರ ಅವಾಗ ಇದ್ದಿದ್ದು ಬಜಾಜ್ 125 ಡಿಸ್ಕವರ್ ST. ಆ ಗಾಡಿ ಹೊಸ್ದಾಗಿ ತೊಗೊಂಡಿದ್ದೆ. ಅದು ಇಂಜಿನ್ ರಿಫೈನ್ಮೆಂಟ್ ನನ್ನ ಹತ್ರ ಇದ್ದಿದ್ದು ಅಷ್ಟು ಚೆನ್ನಾಗಿಲ್ಲ ಇರಲಿಲ್ಲ. ಒಂದು ಇಂಜಿನಲ್ಲಿ ಡರ್ಬರ್ನ ಸೌಂಡ್ ಬರೋದು. ಬೇಸಿಕಲಿ ನನ್ನ ಗಾಡಿ ಹೈಯರ್ RPM ತೊಗೊಂಡೋಗೋಕ್ಕೆ ಬೇಜಾರಾಗ್ತಿತ್ತು. ಇನ್ನೊಂದು, ಟೈರ್ ನನಗೆ ಸ್ಕಿಪ್ ಆಗ್ತಾಯಿತ್ತು. ಅದಕ್ಕಿಂತ ಮುಂಚೆ ನಾನು ಪಲ್ಸರ್ 200 ಓಡಿಸ್ತಿದ್ದೆ ಅಲ್ವಾ. ಸೊ ಹೀಗಾಗಿ ನನಗೆ ಗಾಡಿ ಅದ್ವತ್ತಾದ ಓಡಿಸೋ ಅಭ್ಯಾಸ. ಇದು ಡಿಸ್ಕವರ್ 125 ಪಲ್ಸರ್ ಅಷ್ಟು ಫ್ಲೆಕ್ಸಿಬಲ್ ಇಲ್ಲ. ಸೊ ಹೀಗಾಗಿ ನನಗೆ ಇದರಲ್ಲಿ ರೋಡ್ ಬ್ಯಾಲೆನ್ಸ್ ಇರ್ತಿರಲಿಲ್ಲ. ಡಿಸ್ಕವರ್ 125 ಸ್ಕಿಡ್ ಆಗ್ಬಿಡೋದು ಚರಕ್ ಅಂತ. ಬ್ರೇಕ್ ಹೊಡೆದ್ರೆ ಗಾಡಿ ಬಿದ್ದೇ ಹೋಗ್ಬಿಡೋದು, ಅಷ್ಟೊಂದು ಸ್ಕಿಡ್ ಆಗ್ಬಿಡೋದು. ಟೈರು ಅಷ್ಟು ಚೆನ್ನಾಗಿರಲಿಲ್ಲ. ಅದೆಲ್ಲ ಬದಲಾಯಿಸ್ಬೇಕಿತ್ತು, ಆದರೆ ಜೇಬಲ್ಲಿ ದುಡ್ಡು ಇರಲಿಲ್ಲ ಅಂತ ಹಂಗೆ ಓಡಿಸ್ತಾಯಿದ್ದೆ. ಹೀಗಾಗಿ ನನಗೂ ಗಾಡಿ ಮೇಲೆ ಬ್ಯಾಲೆನ್ಸ್ ಇರಲಿಲ್ಲ. ಸೊ ಇನ್ನೊಂದು ದಸರಾ ದಾರಿ ಹೋಗೋರು ಅಡ್ಡಿ ಬರ್ತಾಯಿದ್ದೆ. 2 ಮೇಜರ್ ರೀಸನ್ಸ್ ಆಗಿ 125 ST ಗಾಡಿ ಇಟ್ಕೊಂಡು ಸ್ಕೂಟಿ ಪೆಪ್ನ ಫಾಲೋ ಮಾಡೋಕ್ಕಾಗಿರಲಿಲ್ಲ ಅವತ್ತಿನ ದಿವಸ ನನ್ನ ಕೈಯಲ್ಲಿ. ಬರೀ ಅದೊಂದೇ ಇಲ್ಲ, ಸುಮಾರು ಸರಿ ಆಗಿದೆ ಈ ಥರ. ದೊಡ್ಡ ಬೈಕ್ ಪಲ್ಸರ್ 200 ಇದ್ದಾಗಲೂ ಸಣ್ಣ ಕೈನೆಟಿಕ್ ಗಾಡಿ ಸ್ಕೂಟರ್ನ ಒಂದು ಸರಿ ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಎಲ್ಲಿ ಗೊತ್ತಾ, ರೇಸ್ ಕೋರ್ಸ್ ಮುಂದೆ ಕೈನೆಟಿಕ್ ಸ್ಕೂಟರ್ನ ನನ್ನ ಕೈಯಲ್ಲಿ ಬಜಾಜ್ 200ಅಲ್ಲಿ ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಬಜಾಜ್ 218 BHP ಅದು. ಅಲ್ಲಿ ಸುಳೆ ಮಗ ಉಕ್ಕೊಂಡು ಕೂತಿರೋದು ಅವನು ಕಾಫಿಗೆ ಇಟ್ಕೊಂಡು. ಶಬ್ದ ಆ್ಯಕ್ಚುಲಿ ಹೆಂಗೆ ಮಾತಾಡ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿರೋದು ಅದು. ಉದ್ದಕ್ಕೆ ಮಾತಾಡ್ತಾ ಇರೋದು ಬೇಕಾದ್ರೆ ನೋಟಿಸ್ ಮಾಡಿ. ಇಲ್ಲಿ ಬೊಗಳ್ತಾ ಕೂತು ಇದು ಸ್ಟಾರ್ಟ್ ಆಗೋದು ವರ್ಣನ್ ಟೀ ಸ್ಟಾಲ್ ಹತ್ರನೇ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ಇಲ್ಲಿ ಇನ್ನೊಂದು ನೋಟಿಸ್ ಮಾಡಿದ್ವಿ, ಇಲ್ಲಿ ಹೆಂಗೆ ಜನ ಬ್ಲಾಕ್ ಮಾಡ್ಕೋತಾರೆ ಜಾಗನ ಅಂತ. 10 ರೂಪಾಯಿ ಬಗ್ಗೆ ಏನೋ ಮಾತಾಡ್ತಾರೆ. ಆ್ಯಕ್ಚುಲಿ ಫುಲ್ ಫ್ರೀ ಏನಿಲ್ಲ, ಬಂದ್ಬಿಡೋ ಹಬ್ಬ ಬಾಂಡು 2. ಆ್ಯಕ್ಚುಲಿ ಹೆವಿ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾರೆ. ಕರೆಕ್ಟಾಗಿ ಸ್ಪಾಟಿಗೆ ಬರ್ತೀನಲ್ಲ, ಆ ಸ್ಪಾಟ್ಗೆ ಹೋಗ್ತಾ ಇದ್ದಂಗೆ ಜನಗಳು ತುಂಬಿ ತುಳುಕ್ತಾರೆ. ಪ್ರಕಾಶ್ ಬಾಲಾಗ್ಬೇಷ, ಕಡ್ಕೊಳ ರಮೇಶ್ ಬಾಲಾಗ್ಬೇಷ ಕೂಡ ಹೌದು. ಈಗ ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಕಡ್ಕೊಳಗೂ ಹೋಗಲ್ಲ, ನಂಜನಗೂಡಿಗೂ ಹೋಗಲ್ಲ ನಾಳೆ ಅಂತ. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು. ಒಳಗಡೆ ಓನರ್ಶಿಪ್ ಚೇಂಜ್ ಆಗ್ಬಿಟ್ಟಿದೆ. ಹಾಂ ಸರ್ ಹತ್ರ ಬಂದಷ್ಟು ಹೆಂಗೆ ಬೊಗಳ್ತಾನೆ. ಇಲ್ಲಿ ಒಬ್ಬರು ಬೊಗಳ್ತಾ ಕೂತ್ಕೊಂಡಿದ್ದಾರೆ. ಆರ್ಗನೈಸ್ಡು, ಹೋಗ್ತಾನೂ ಇಲ್ಲ ನಿಲ್ತಾನೂ ಇಲ್ಲ. ಫ್ಯೂಯಲ್ ಪೆಟ್ರೋಲ್ ಓನ್ಲಿ. 3568 ಗಾಡಿ ಇದು, ಆಟೋ ನಿಂತಿರೋದು. ಆಟೋ ಆರ್ಗನೈಸ್ಡ್ ಅದು. ಸಿಟಿಯಲ್ಲಿ ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ಆಟೋಗಳನ್ನ ಸಿಕ್ಕಾಬಿಟ್ಟೆ ಆರ್ಗನೈಸ್ಡ್ ಆಗಿ ಬೆಳೆಸ್ತಾರೆ. ಫುಟ್ಬಾಲ್ ಮೇಲೆ ಹಿಂಗೆ ಜನಗಳು ಅಕ್ವರ್ ಆಗ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಅಲ್ಲಿ ಮುಂದೆನೂ ಬರ್ತಾ ಇದ್ದಾರೆ ಇಬ್ಬರು. ಕರೆಕ್ಟಾಗಿ ಯಾವ್ದಾರು ಒಂದು ಸ್ಪಾಟಲ್ಲಿ ಬರ್ತಾರೆ ಅವರು. ಇಕ್ಕಟ್ಟು ಸೃಷ್ಟಿಸುವಂಥ ಸ್ಪಾಟಲ್ಲೇ ಬರೋದು. ಪರಮಾಶ್ಚರ್ಯ.
HB7105 ಅದು K09 HB7105. ಇವನು ಆರ್ಗನೈಸ್ಡ್ ಇದಕ್ಕೆ ಹೆರಿಟೇಜ್ ಹಿರಿಯನಗರಕ್ಕೆ ಅಲ್ಲಿ ಷಣ್ಮುಗಂ ಕೂತಿದ್ದಾರೆ, ಅದಕ್ಕೆ ಊಟ ಕೇಳಲಿ ಅಂತ. ಸೊಳ್ಳೆ ಊಟ ಸಿಕ್ಕಿಲ್ವಲ್ಲ, ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿದ್ದೀನಿ, ಅದಕ್ಕೆ ಆಲ್ಟಿಟ್ಯೂಡ್ ಚೆಕ್ ಮಾಡ್ತಿರೋದು. ಹೇಳ್ಕೊಡ್ತಾ ಇರೋದು ಏನು ಮಾಡ್ಬೇಕು ನಾನು ಅಂತ. ಅದೇ ನಾವು ಹತ್ರ 50 ರೂಪೀಸ್ ಕೇಳು ಅಂತ. HB3034 ಗಾಡಿ ಅದು. ಅಲ್ಲೇ ನಿಂತ್ಕೊಳ್ಳಿ, ಇಲ್ಲಿ ಯಾರೋ ಬಳ ಮಗನೇ ಅಂದ, ಅವನೇ ಪೊಲೀಸ ಡ್ಯೂಟಿಲಿದ್ದಾನಲ್ಲ, ಅವನ ಅಮ್ಮನ ತುಲ್ನಾಕಿ ಎದುರು ಹಿಡಿದು ಯೂನಿಫಾರ್ಮ್ ಹಾಕೊಂಡು ಮಾತಾಡೋದು ಚಂದ ನೋಡು, ಬಲ ಮಗನೇ ಅಂತಾನೆ ಸೋಳಕ್ಕೆ ಬಲ್ತಂದು. ಏನಪ್ಪ ಆಟೋ ನಿಂತಿದೆ, ಅದೇ ಪಕ್ಕದಲ್ಲಿ ಮಾತಾಡ್ತಿದ್ದೆನಲ್ಲ, ಅವ್ನು ಎದುರುಗಡೆ ಶ್ರೀರಾಮ್ ಹೋಟ್ಲಿದೆಯಲ್ಲ, ಆ ಹೋಟ್ಲಲ್ಲಿ ಕೆಲಸ ಮಾಡೋನು. ಅವನು ಬೆಳಿಗ್ಗೆ ಹೊತ್ತು ಓಡಿ ಬಂದು ಇದು ಮಾಡ್ತಿರ್ತಾನೆ, ಏನು ನಾನು ಟೀ ಕುಡಿಯೋಕ್ಕೆ ಹೋಗ್ತೀನಲ್ಲ, ಸೇಮ್ ಅದೇ ಸಮಯದಲ್ಲಿ ಬಂದು ಕ್ಲಾಶ್ ತಾನು ಕಡ್ಡಿ ಅಳ್ಳಾಡಿಸೋ ಪ್ರಯತ್ನ ಅವಾಗ ಮಾಡ್ತಾನೆ ಇರ್ತಾನೆ. ಸುಮಾರು ಸರಿ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಸೊ ಇವಾಗಲೂ ಅದನ್ನೇ ಮಾತಾಡ್ತಿರೋದು, ಅಂದರೆ 50% ದುಡ್ಡು 50 ರೂಪೀಸ್ ಇಸ್ಕೊ ಅಂತ ಅವನು ಆ್ಯಕ್ಚುಲಿ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಫೋನಲ್ಲಿ ಮಾತಾಡೋ ಒಂಥರ ಷಣ್ಮುಗಂ ಕೂತಿದ್ರಲ್ಲ ಅಲ್ಲಿ, ಅವ್ರ ಹತ್ರ 50 ರೂಪಾಯಿ ಇಸ್ಕೊ, ಬ್ರೆಡ್ಗೆ ಇದು ತಗೋ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ಭುತಗಳ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಯಾರ. JL 9190, JB 905, HF 1551. ಇದು ಆ್ಯಕ್ಚುಲಿ ಪವಾಸರ್ ಯಮಹಾ 155. ಬ್ಲ್ಯಾಕ್ ಸೋಜಿಲ ಬಾಲಂಗೋಚೆ ರಾಂಗ್ ವೇ ಮುಸ್ಲಿಮ್, ಅವ್ನಿಗೆ ಖಂಡಿತ ಮುಸ್ಲಿಮ್ ಆಗಿರ್ತಾನೆ ಅಂದ್ಕೊಳ್ತೀನಿ. W9155, ಅದು 55, W9155. ಅಲ್ಲಿ ಗಾಡಿ ಹೋಗಿದ್ದು SCR 155 ಇರಬೇಕು, ನಾಟ್ ಶ್ಯೂರ್. ಅದು ಕೂಡ 155 ಅಂತ ಬರುತ್ತೆ, SCR ಏನೋ ಇರಬೇಕು ಅಂದ್ಕೊಳ್ತೀನಿ, ಹೆಸರು ಮಾಡಿಸ್ಕೊಬಿಟ್ಟಿದ್ದೀನಿ. ಅಲ್ಲಿ ಬಗ್ಲ ಸೌಂಡ್ ನಾಯ್ಸ್ ಕೇಳಿಸ್ಕೊಬ್ರು, ಇವನು ಹೋಗಿತಾನೆ ಇವ ಟಿಬೇಟು. ಟಿಪ್ಪಕ್ಕೆ ಅಂದರ್ಸ್ಕೊಳ್ಳೋ ಮಗ ಅಂತಂದ. ZF MQ2544 ಗಾಡಿಯಲ್ಲಿ ಹೆವಿ ಹಾರನ್ ಹೊಡಿತಾನೆ ಅವನು. ಸಿಕ್ಕಾಪಟ್ಟೆ ಜನ ಇಲ್ಲಿ ಹಾರನ್ ಮಾಡಿದ್ರೆ ಆ್ಯಕ್ಚುಲಿ ಶಾರುಖ್ ಖಾನ್ SRK. ಈಗ ಆಲ್ರೆಡಿ ನಾನು KR ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಮುಂದೆ ಹೇಳಿದೆ, ಇದೇ ಕತೆ ಹೇಳಿದೆ. K09 357 ಗಾಡಿ ಅದು, ಕುಬೇರ ಕನ್ನಡ ಬಾಲಂಗೋಚಿ ಹುಡುಗರು ಸೈಕಲ್ಲು, ದುರ್ಗಾ ಪರಮೇಶ್ವರ ದೇವಸ್ಥಾನ. ಸೌಂಡ್ ಕೇಳಿಸ್ಕೊವ್ರು ಸುಮ್ಮನೆ. ಆ್ಯಕ್ಚುಲಿ ಪಾಯಿಂಟಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಈಗ ಟ್ರಾಫಿಕ್ ಜಾಮ್ ಆಗಿತ್ತು, ಸಿಕ್ಕಾಪಟ್ಟೆ ಕೊಯ್ಯೋ ಅಂತ ಅರ್ಚಾಡ್ತಾಯಿರೋ ಸೌಂಡ್ ಮಾಡ್ಕೊಂಡು. ಅದಕ್ಕೆ ನಾನು ಆ್ಯಕ್ಚುಲಿ ಕ್ಯಾಮ್ರಾ ತೆಗೆದೆ. ಆದರೆ ಬಡ್ಡಿ ಮಗಂದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಪ್ಲೇ ಮಾಡಿಕೊಂಡು ಅದು ಆನ್ ಆಗೋಷ್ಟೊಳಗೆ ಎಲ್ಲ ಕ್ಲಿಯರ್ ಆಗೋಯ್ತು. ಅವ್ರು ಸುಮ್ಮನೆ ಅವ್ರು ನೋಡಿತಾ ಇರೋದು, ಬೇಕಂತ ಸ್ಲಾಟ್ ಕ್ರಿಯೇಟ್ ಮಾಡಿಕೊಡೋದು ಅವರು ಮುಂದೆ. ಅಲ್ಲಿ ಸುಮ್ಮನೆ ಅವ್ರು ನೋಡಿತಾ ಇರೋದು ಬೇಕಂತ. ಅದ್ಭುತ. ಕಮ್ಮಿ ತಿಂದ್ರೆ ಆಯ್ತದೆ ಬಟ್ ತಾವು ಕೈ ಯಾವ ಚಂದ ಅಳ್ಳಾಡಿಸ್ತಾಳೆ, ಇಡೀ ಫುಟ್ಪಾತ್ ಎಲ್ಲ ಕಾಳಿ ಕವರ್ ಮಾಡ್ಕೊತಾಳೆ. ಎಂಥ ಮಿಡರ್ ಕೊಟ್ಟು ನನ್ನ ಮಕ್ಕಳು ಅವರು. ಅವೈದು ಆಯ್ತಲ್ಲ ಗ್ರೀನ್ ಕಲರು. ಈಗ ಒಂದು ವಾರದಿಂದಲೂ ಆಧಾರ್ ಕಾರ್ಡ್ ಬಂದಿಲ್ಲ, ಯಾರು ಆಧಾರ್ ಕಾರ್ಡ್
ನಾನು ಕಡೆ ನಡ್ಕೊಬರ್ತಿದ್ನಲ್ಲ, ಕರೆಕ್ಟಾಗಿ ಬರ್ತಿದ್ದೆ ನಾನು ಕಿವಿ ಹತ್ರ ಬರ್ತಿದ್ದೆ, ಓ ಅಂತ ನಗ್ತಾನೆ, ಎಷ್ಟು ಜೋರಾಗಿ ರಾಕ್ಷಸ ನಗು ನಗ್ತಾನೆ. ಬಿಳಿ ಪಂಚ, ಜೋಡಿ ಪಂಚೆ ಬೇರೆ ಇರಬೇಕದು. ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳ ಬಲಂಗುಚ್ಚಿ, ಜುಟ್ಟು ಗಿಟ್ಟೆಲ್ಲ ಜೋರಾಗಿದೆ, ಪೂಜಾರಿ ಬಲಂಗುಚ್ಚಿ ಶೋರ್. ಇಲ್ಲೊಬ್ಳು ಕೈಯಲ್ಲಿ ಆಡ್ಸೋಳು. ಎಷ್ಟು ಆರ್ಗನೈಸ್ಡ್ ಇದ್ದಾರಲ್ಲ ಕಾಕಿ ಅವರು. ಆ್ಯಕ್ಚುಲಿ ಟೀ ಕುಡಿತಾ ಕೂತ್ಕೊಂಡಿದ್ದಾರಲ್ಲ ಷಣ್ಮುಗಮ್ ಅಂಗಡಿ, ಅಂದರೆ ಷಣ್ಮುಗಮ್ ಅಂಗಡಿ ಹತ್ರ ಹೋಗು ಊಟ ಕೊಡಿಸ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಅಲ್ಲಿ ಆ ಫುಟ್ಪಾತ್ ಮೇಲೆ ಬಂದಿದ್ದರೆ ಇನ್ನೂ ಒಳ್ಳೆ ವಿಷಯ ಸಿಗ್ತಾಯಿತ್ತು, ನಾನೇ ಹೋಗಲಿಲ್ಲ, ಬೇಕಾಗಿಂದ ಬಂದ್ಬಿಟ್ಟೆ. ಆರ್ಗನೈಸ್ಡ್ ಇದು. ಮುಂದೆ ಮುಸ್ಲಿಮು, ಖಂಡಿತ ಮುಸ್ಲಿಮ್ ಅವನು. ಲಕ್ಕಿ ಸ್ಟಾರ್ 11B ಗಾಡಿ ನಂಬರ್ ಮಿಸ್ ಆಗೋಯ್ತು, 8447 ಇರಬೇಕು, ನಾಟ್ ಶ್ಯೂರ್. ಲಕ್ಕಿ ಅವನೇನು ತೋರಿಸಿದ್ದು ಅಂದರೆ, ಲಕ್ಕಿ ಕುಮುದಳ ಮಗನೂ ಆಗುತ್ತೆ, ಜೊತೆಗೆ ನೀ ಅದೃಷ್ಟವಂತ ಅಲ್ಲ, ನಿನಗಿಂತ ಮುಂಚೆ ನಾವು ತಗೋ ಓಡಿಸ್ತಾ ಇದ್ದೀವಿ ಅಂತ ಅವನು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ದು. ಇಲ್ಲಿ ಶಾಂಭವಿ ಬಲಂಗುಚ್ಚಿ, ಅದನ್ನೇ ಅವರು ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಮುಂಚೆನೇ ನಾವೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಶಾಂಭವಿ ಮದುವೆ ಆಗಿದೆಯಲ್ಲ ಅದಕ್ಕೆ. HA 0004 ಹೋಂಡಾ ಆ್ಯಕ್ಟಿವಾ ಅಂತ ಅದ್ಭುತ, ಅದು ಮಿಸ್ ಆಗೋಯ್ತು. ಇಲ್ಲಿ ನಿಂತ್ಕೊಂಡಿದ್ದಾಗ ರಾಂಗ್ ಬಂದಲ್ಲಿ ಬಂದು ನಿಂತ್ಕೊಂಡಿದ್ದ, ಆ ಕಡೆಯಿಂದ ಎಲ್ಲ ಬಂದಿದ್ದಾನೆ, ಎಲ್ಲಿಂದ ಬಂದಾಗ ಗೊತ್ತಿಲ್ಲ. ಒಟ್ಟಲ್ಲಿ ಈ ಜಿಬ್ರಾ ಕ್ರಾಸ್ ಮೇಲೆ ಆ ಕಡೆ ಫೇಸ್ ಮಾಡ್ಕೊಂಡು ನಿಂತಿದ್ದ. ಅವ್ನ ಗಾಡಿ ನಿಲ್ಸಿರೋ ನೋಡೋಕ್ಕಾಗುತ್ತೆ, ಸ್ಟ್ರೈಟ್ ಲೈನ್ ಇಲ್ಲಿಂದನೇ ಹೋಗಿರೋದು ಕ್ಲೀನಾಗಿ ಕಾಣ್ತಾ ಇದೆ. ಕೆಮ್ಮವರು ಅಷ್ಟೇ, ಹಿಂದೆ ಒಬ್ಬ ಕೆಮ್ತಾನೆ, ಅವ್ನು ಕವರ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಕ್ಚುಲಿ. ಮಾತಾಡ್ತಿರೋದು ಕರೆಕ್ಟಾಗಿ ನಾನು ಹತ್ರ ಬರೋವರೆಗೆ ನಿಂತಿದ್ದವ, ಹತ್ರ ಬರ್ತಿದ್ದಂಗೆ ಜೋರಾಗಿ ಹೈ ಪಿಚ್ಚಲ್ಲಿ ವಾಯ್ಸ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಲೌಡ ಇದು ಸಾಯ್ತಾಯ್ತು, ಒಂದು ದಿವಸ ಮಾಡ್ಕೊಳಕ್ಕೆ ಮಾಡೋದು. ಗೆಸ್ ಮಾಡಿದೆ, ಹೆಡ್ಲೈಟ್ ಆನ್ ಮಾಡಿಲ್ಲ ಅಂದರೆ ಇದೇ ಬರಲ್ಲ ಅವ್ರ ಕಡೆಗೆ. AA7015 ಗಾಡಿ, JQ2968 ಹೋಂಡಾ ಆ್ಯಕ್ಟಿವಾ. ಇಲ್ಲಿ ಆ್ಯಕ್ಚುಲಿ ಒಳಗಡೆ ಹೋಗಿದ್ದು ಆಟೋನ ತೊಗೋಬೇಕಾಗಿತ್ತು, ಅವನು ಹೆಡ್ಲೈಟ್ ಬಿಡ್ತಾ ಇದೆ, ಪಾದಗಳ ತೋರಿಸ್ಕೊಂಡು ಹೆಡ್ಲೈಟ್ ಬಿಡ್ತಾನೆ. ಇಲ್ಲಿ 2 ಗಾಡಿಗಳು ಹೆಡ್ಲೈಟ್ ಬಿಡ್ತಾ ಇರೋದು. ಮುಸ್ಲಿಮ್ ಅವನು. AA6855, ನನ್ನ ಕಣ್ಣೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಹೆಡ್ಲೈಟ್ ಜೋರಾಗಿ ಬಿಡ್ತಾರೆ. ಬಡ್ಡೆಗೆ ನನಗೆ ಆ್ಯಕ್ಚುಲಿ ಕಣ್ಣೇ ಕಾಣಿಸ್ತಿಲ್ಲ ಇವಾಗ ಹೇಳ್ಬೇಕಂದ್ರೆ, ಫುಲ್ ಕತ್ಲೇನೆ ಸಾಯ್ತಾ, ಅಷ್ಟು ಜೋರಾಗಿ ಹೆಡ್ಲೈಟ್ ಬಿಟ್ಟಿದ್ರು ಬಡ್ಡಿ ಮಕ್ಕಳು. ಇನ್ನು ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಓದೋಕ್ಕೇನೂ ಆಗ್ತಾಯಿಲ್ಲ, ಓದೋಕ್ಕೆ ಬರೋಕ್ಕೇನೂ ಆಗ್ತಿಲ್ಲ. ನೀವು ಲೈಬ್ರರಿಗೆ ಹೋಗಿದ್ನಲ್ಲ, ಸೊ ಇಲ್ಲಿ ಹೆಡ್ಲೈಟು Dio 45W6164 ಇರಬೇಕು, ನಾಟ್ ಶ್ಯೂರ್, ಕಾಣ್ತಾ ಇಲ್ಲ. ಅದು W ಸೀರೀಸ್ ಗಾಡಿ ಅದು. ಈ ಕಡೆ ಬಂದು ಆ ಕಡೆಗೆ ಹೋದ್ನಲ್ಲ, ಇನ್ನೊಬ್ಬ ಮಿಡ್ರಿಗೆ ಬಿಟ್ಟು ಅವ್ನು ಬರ್ತಾನೆ. JF6301 ಗಾಡಿ ಅದು.
ಬರೀ ಹಿಂಗೆ ಮಿಂಡ್ರಿಗುಟ್ಟು ಆಟ ಆಡೋದು, ಬರೀ ಹೆಡ್ಲೈಟ್ ಬಿಡೋದು, IBMಲ್ಲಿ ಹೆಡ್ಲೈಟ್ ಬಿಡೋದು ಅಷ್ಟೇ ಅವ್ರ ಉದ್ದೇಶ. ಅದೇ ಇಲ್ದಾರ್ದೆಲ್ಲ ಮಿಂಡ್ರಿಗುಟ್ಟು ಆಟ ಆಡ್ತಾರೆ ಸೊಳ್ಳೆ ಮಕ್ಕಳು. ಇಲ್ಲಿ ಪಾರ್ಸೆಲ್ ತಿಂದು ಬಿಸಾಡಿರೋದು ಇದೆಯಲ್ಲ, ಮಧ್ಯಾಹ್ನದಿಂದ ಸಿಕ್ಕಾಪಟ್ಟೆ ನೋಡಿದ್ದೀನಿ ಇದನ್ನು. ಎಲ್ಲಿ ಸ್ಟಾರ್ಟ್ ಆಗೋದಿದು ಇದ್ರ ಹತ್ರ, ಅಲ್ಲಿ ಪಾರ್ಕ್ ಹತ್ರ. ಪಾರ್ಕಲ್ಲಿ ಎಂಟ್ರೆನ್ಸಲ್ಲಿ ಈ ಕಡೆಯಿಂದ ಗೇಟಿಂದ ಒಳಗಡೆ ಹೋಗ್ತೀನಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಬಂದೆ. ಪುನಃ ಪಾರ್ಕಿಂದ ಎಕ್ಸಿಟ್ ಆಗಬೇಕಾದ್ರೂ ಹೊಸದಾಗಿ ತಂದಿಟ್ಟು ಇಟ್ಟಿದ್ರು. ಈಗ ಇವರೊಳಗೆ ಸುಮಾರು ಕಡೆ ಇಟ್ಟಿದ್ರು. ನಾನು ಯಾವುದೂ ಕವರ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಬಂದೆ ಅಷ್ಟೇ. ಬೇಕಾದ್ರೆ ಈಗ ಹೋಗಿ ಪಾರ್ಕ್ ಹತ್ರ ಇಟ್ಟಿದ್ರಲ್ಲ, ಅದನ್ನು ಕವರ್ ಮಾಡ್ತೀನಿ ಬೇಕಿದ್ರೆ. ಅಲ್ಲೇ ಬಿದ್ದಿರ್ತೀರ, ಖಂಡಿತ ಇರ್ತಿರಲ್ಲ ಯಾರು. ಅದು ಈಗ ಸುಳ ಮಗ ಬರೀ ಎಲ್ಲ ಮಿಂಡ್ರಿಗುಟ್ಟು ಆಟಗಳ. ಇನ್ನೊಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತದ. ES 6451 ಗಾಡಿ ಇದು. KA05 ES 6451 ಗಾಡಿ ಅದು. ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತಿರೋದು ಸುಮ್ಮನೆ. ಅಪ್ಪಾಜಿ ಪಂಚ ಅಲ್ಲಿ ಅವನು ಮುದ್ಕಲ್ಲ ನೋಡೆ, ಅವನು ಆರಾಮ್ ಮಾಡ್ಕೊಂಡು ಸಾಯ್ತಾ ಇರೋದು. ಇಂಡಿಕೇಟ್ರ್ ಹಾಕ್ಕೊಂಡೆಲ್ಲ ರೈಟ್ ಸೈಡಿಗೆ ಅವನು ಟಾಟಾ ಟಿಯಾಗೋ ಗಾಡಿ. ಬಪ್ಪ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. HX 6317 ಗಾಡಿ ಅದು. ಹೋಯ್ತಲಾಗ ದರ್ಗಾಗೆ ಹೋಗಿರೋದು. ರಿಯಾಲಿಟಿ ಇದೆ ದರ್ಗಾದವ್ರದ್ದು. ಇಲ್ಲ ಬಗ್ ನೋಡ್ಕೊಯ್ತವನೆ. ಅವ್ನು ತುಣ್ಣೆ ಅವನೇ ಉಣ್ಕೊಳಂಗೆ ಕಾಣ್ತಾನೆ. ಗಾರ್ಡನ್ ಫಾರ್ಮರ್ ಆ್ಯಕ್ಚುಲಿ ಅವ್ನು ತೋರಿಸಿತ್ತು. ಆ್ಯಕ್ಚುಲಿ ಒಂದು ವಿಷಯ ಕವರ್ ಮಾಡೋಕ್ಕೆ ಮಾಡ್ತಾಯಿದ್ದೆ ಗುರು. ಇವನು ರಾಜಶೇಖರ ಇದ್ದಾನಲ್ಲ, ರಾಜಶೇಖರದ ಅಂಗಡೀಲಿ ಒಂದು ಬರಲಿಟ್ಟಿದೆ, ಕಸ ಬರಲು, ಮಸಾಲೆ ಬರಲು ಒಂದಿಲ್ಲ, ಅದು ತೆಂಗಿನ ಗರಿ ಇಲ್ಲಿ ಮಾಡ್ತಾರಲ್ಲ ಆ ಬರಲು. ಒಂದು ಕಡಿಮೆ ಅಂದರೆ ಒಂದು 10ರಿಂದ 15 ಕಡ್ಡಿ ಇರ್ಬೋದು ಅಷ್ಟೇ. ಅದನ್ನ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದರೆ ನಿನ್ನಿಂದ ಈ ಚಂದ ಮಾಡಿ ಓಡಿಸ್ತೀವಿ ನಾವು ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇಟ್ಟಿರೋದು. ಅದು 2 ದಿವಸದಿಂದ ಕವರ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಮರ್ತು ಹೋಗುತ್ತೆ ಅಲ್ಲಿಗೆ ಸ್ಪಾಟ್ಗೆ ಹೋದಾಗ. ಸಿಟಿ ಕಾರ್ಪೊರೇಷನ್ ಇದು ಇವನು ಆರ್ಗನೈಸ್, ಇವನು ಲೌಡ ಮುಂದೆ ನಿಂತಿರೋ. ನನಗೋಸ್ಕರ ಕಾಯ್ತವನೇ, ನಾನು ಹೋಗ್ತಾ ಇಲ್ಲ ಅದಕ್ಕೆ ಬರೋಣ. ಅಲ್ಲಿ ರೋಡ್ ಎಷ್ಟು ಖಾಲಿ ಇದೆ, ಹಂಗೆ ಹೋಗ್ತಲ್ಲ ಬೋಳಿ ಮಗ. ಅಲ್ಲಿ ಆ್ಯಕ್ಚುಲಿ ಒಂದು ಇದು ಬರಲಿಟ್ಟಿದ್ದಾನೆ, ಮಸಾಲೆ ಬರಲು, ತೆಂಗಿನ ಗರಿ ಇಲ್ಲಿ ಮಾಡ್ತಾರಲ್ಲ ಆ ಬರಲು. ಒಂದು ಕಡಿಮೆ ಅಂದರೆ 10ರಿಂದ 15 ಕಡ್ಡಿ ಇದೆ ಅಷ್ಟೇ ಅದರಲ್ಲಿ. ಫ್ಲೆಶರ್ ಇದೆಲ್ಲ ಅಲ್ಲಿಗೆ ಹೋಗೋ ನಂಜಿಮುಡ್ಗೆ ಹೋಗುವಂಥ 55 HS 9883 ಗಾಡಿ. ಇದು ಹೋಂಡಾದ ಹೀರೋ ಕಂಪ್ನಿದು, ಹೋಂಡಾದಲ್ಲ. ಹೋಂಡಾದಲ್ಲಿ ಸ್ಟನ್ನರ್ ಇದೆ, ಇದು ಇಗ್ನಿಟ್ರೋ ಯಾವುದೋ ಇದೆ ಗಾಡಿ ಇದೆ. ಬೇಕಾದ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು. 51 EG 7526 51 EG 7526 EG ಅಂದರೆ ಎಗ್ ಫ್ರೈಡ್ ರೈಸ್ ತಗೊಡ್ತಾರೆ ಹೋಗೋ ಅಲ್ಲಿಗೆ ಅಂತ. ಅಂದರೆ ಲಿಫ್ಟ್ ಕೇಳ್ಕೊಂಡು ಹೋಗೋ ಯಾರಾದರೂ ಎಗ್ ಫ್ರೈಡ್ ರೈಸ್ ತಗೊಡ್ತಾರೆ ಅಂತ ನಾನು ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಆ ಕೆಲಸ ಮಾಡಿದ್ದೀನಿ ನಾನು, ಎಷ್ಟೊಂದು ಸರಿ ಮಾಡಿದ್ದೀನಿ. ಮುಂಚೆ ಬಂದಲ್ಲ ಅವಸರಲ್ಲಿ ರಾಂಗ್ ವೇಲ್ ಹೋಗ್ತಾ ಇದ್ದಾನೆ, ಬೇಗ ಬಂದ್ಬಿಟ್ಟು ಅವನು ರಾಂಗ್ ವಾಕ್ ಮಾಡ್ಕೊಂಡು ಓಡಾಡ್ತೀನಲ್ಲ ನಾನು. ಅವಾಗ ಅಲ್ಲ ಬಾ ಪಂಚೆ ಮಿಂಡ್ರಿಗುಟ್ಟವ ಅವ್ನು ಬರ್ತಾರೆ, ಸ್ಟೈಲ್ ನೋಡ್ಬೇಕು ಗುರು. ತೋರಿಸೇ ಬಿಡವ ಅವ್ನು ಪಾಪ, ಅವನು ಕಾರ್ಯ ಸಾಧನೆ ಜನಗಳಿಗೂ ರೀಚ್ ಆಗಲಿ. ಪತ್ರಿಕೆ ಹೋಗೋ ಬರ್ತಾಳೆ, ನಚ್ಕೊತಾನೆ ಪಾಪ. ಮತ್ತು ಕೆಯ ಹಿಡ್ದು ಎಂಥ ಮಿಂಡ್ರಿಗುಟ್ಟು ನನ್ನ ಮಕ್ಕಳ. ಆರ್ಗನೈಸ್ ಅದು ಬೇಕಂತ ಮಾಡ್ಸಿರೋದು ಅಲ್ಲೋಡ. 13 EX 6691 ಗಾಡಿ ಅದು, ಓಲಾ. ಅವ್ನು ನಾಲ್ಗೆ ತೋರಿಸ್ಕೊಯ್ತಾನ ಅವನು ಮುತ್ತಿಲು. 41 EM 6591 ಇರಬೇಕು, ನಾಟ್ ಶೋರ್ ಗಾಡಿ ಅದು.
AB3868 ಗಾಡಿ ಇದು ಆಟೋ. ಇಲ್ಲಿ ಇನ್ನೂ ಬಿಟ್ಟಿಲ್ಲ ಒಂದು ಸಾಮಾನು ತೋರಿಸೋದ ಬೋರ್ಡ್ ಇದ್ದದ. ಹಾಕ್ಕೊಳ್ಳೋ ಪಂಚೆ ನೆಟ್ಟಿಗಿಲ್ಲ ಅವ್ನಿಗೆ, ಹರಿದೋಗಿರೋ ಪಂಚೆ ಹಾಕೊಂಡಾಡ್ತಾನೆ ನನ್ನ ಮಗ. ಅಂಥದ್ರಲ್ಲೂ ಲೋಡೋಕ್ಕೆ ಬಲ್ಗೆ ಹಾಕ್ಳೋಕ್ಕೆ ಪಂಚಗತಿ ಇಲ್ಲ ಅಂದರೂ ಆಟಿಟ್ಯೂಡ್ ತೋರಿಸೋದು ಮಾತ್ರ ಬಿಡೋಲ್ಲ ಬಂದೈತೆ. ಎಲ್ಲ ಬಿಡ್ರಿಗುಟ್ಟು ನನ್ನ ಮಗ ಇವ ಅಂದರೆ ಎಷ್ಟು ಕ್ಲೋಸಪ್ಪಲ್ಲಿ ಹೋಯ್ತಾನೆ ಗೊತ್ತಾ. ಹೊಸ ಗಾಡಿ ಮುಂದೆ ಮುಖ ತೋರಿಸ್ಕೊಂಡು ಹೋಯ್ತಾನೆ ಬಂದು. ಅಲ್ಲಿ ಗೇಟ್ ಹತ್ರ ಬಿದ್ದಿರೋದು ಊಟದ್ದು ಬಾಕ್ಸ್ ಹಾಳುಗಳೆಲ್ಲ ಇಲ್ಲೂ ಒಂದಿದೆ, ಇದನ್ನು ತೋರಿಸ್ತೀವಿ. ಆ್ಯಕ್ಚುಲಿ ಇದು ಮಧ್ಯಾಹ್ನದಿಂದ ಬಿದ್ದಿದೆ, ಇಲ್ಲಿ ಬಿದ್ದಿರೋದು. ಈ ಥರದ್ದು ಸುಮಾರಿದೆ, ಉದ್ದಕ್ಕೂ ಸಿಕ್ಕಾಬಿಟ್ಟೆ ಇದೆ ಊಟದ ಬಾಕ್ಸ್ಗಳು. ಇಲ್ಲಿ ನೋಡಿ ರೋಡ್ ಖಾಲಿ ಆಯ್ತು, ಯಾರೋ ನೋಡಿದ ಅವಳ ಅಮ್ಮನಕ್ಕೆ ಇಲ್ಲಿ ಊಟದ್ದು. ಓಹೋ ಮೈ ಗಾಡ್, ಊಟ ಇದೆ ಗುರು ಇದರಲ್ಲಿ ಫುಲ್ಲು. ಊಟ ಇದೆ, ರೈಸ್ ಬಾತ್ ಇದೆ, 1 2 3 ಫುಲ್ ರೈಸ್ ಬಾತ್ ಇದೆ. ರೈಸ್ ಬಾತ್ ಇದೆ ಆ್ಯಕ್ಚುಲಿ 3 ಇದೆ, ತೋರಿಸೇ ಬಿಡೋದಾಗೋರು. ಮೂರು ರೈಸ್ ಬಾತ್ ಇದೆ ಆ್ಯಕ್ಚುಲಿ. ಪೊಲೀಸ್ ಬಾನು ಅಲ್ಲೂ ಇಟ್ಟಿದ್ದಾರೆ ಆ್ಯಕ್ಚುಲಿ. ಮಧ್ಯಾಹ್ನ ಅದು ಸಂಜೆ ಇಟ್ಟಿದ್ದು, ಇದು ಮಧ್ಯಾಹ್ನ ಇಟ್ಟಿದ್ದು, ಅದು ಸಂಜೆ ಇಟ್ಟಿರೋದು. ಅದು ಮ್ಯಾಕ್ಸಿವಿಟಾ ಓಪನ್ ಆಗಿಲ್ಲ ಆ್ಯಕ್ಚುಲಿ. ಇದು ಎತ್ಕೊಂಡೋದ ಇಲ್ಲಿ ತಿರ್ಗಾ ಪರ್ಮಿಷನ್ ಅದು ಸೆಕ್ಯೂರಿಟಿ ಇರ್ತಾನಲ್ಲ ಅವನು. ಆ್ಯಕ್ಚುಲಿ ಇದು ಸ್ಮೆಲ್ ಬಂದಿದೆ, ಇದು ಅದಕ್ಕೆ ಅವನು ಮೂಗ್ ನೋಡ್ಕೊಂಡು ಹೋಗೋದು. ಇಲ್ಲಿ ಹಿಡಿದು ಬೆಳಕು ಈ ಕಡೆಗೆ ಬೆಳಕು ಕಾಣುತ್ತೆ. ಊಟ ಇದಿದೆ, ಏನು ಒಳ್ಳೆಯ ಫುಡ್ ಇದು, ಆದರೆ ಸ್ಮೆಲ್ ಬಂದಿದೆ, ಅಳಿಸೋಗಿದೆ. 3 ಬಾಕ್ಸ್ ಇದೆ ಆ್ಯಕ್ಚುಲಿ. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಎಂಟ್ರೆನ್ಸ್ ಹತ್ರನೇ ಇಟ್ಟಿರೋದು. ಈಗ ರಾಯಲ್ ಎನ್ಫೀಲ್ಡ್ ರಾಜಶೇಖರ. ಐಟ್ ಅಡ್ಡ ಏನು ಕದರ ಹುಡುಗಂದು ಬಿಡಿ ಸೆತ್ಕೊಂಡು. ಬಂದ ನೆನ್ನೆ ನೋಡ್ಬೇಕಿದ್ದ ಶರ್ಟೆಲ್ಲ ಬಿಚ್ಕೊಬಿಟ್ಟು ಬದಿಲ್ಲ ಕೂತ್ಕೊಬಿಟ್ಟಿದ್ದ. ಶರ್ಟೆಲ್ಲ ಬಿಚ್ಕೊಬಿಟ್ಟು ಬನ್ನಿಲ್ಲ ಕೂತ್ಕೊಬಿಟ್ಟು ಬೈಸಿಪ್ಸ್ ತೋರಿಸ್ತಾ ಇದೆ ಆ್ಯಕ್ಚುಲಿ ನೆನ್ನೆ. ಅದೇ ಯಾವಾಗ ಗೊತ್ತಾ, ಮೊನ್ನೆ 2 ಡೇಸ್ ಬ್ಯಾಕ್ ಏನೋ ಸಾಯಂಕಾಲ ಮಲಗಿದಾಗ ಒಬ್ಬ ಅದೇ ಬಾಟ್ಲಾಯ್ತಾನ ತಾತ ಅವ್ನು ಬಂದು ಬೈದ ಅನ್ನೋ ಕಾರಣಕ್ಕೆ ಬಂದು ಎದುರಿಸ್ತಾನ ಅನ್ನೋ ಕಾರಣಕ್ಕೆ ಬೈದ್ಬಿಟ್ಟಿದೆ. ಚೆನ್ನಾಗಿ ಬೈದ್ಬಿಟ್ಟೆ ಅವ್ನಿಗೆ. ಯಾರೋ ಗಂಡು ಅಂತ ಡೌಟ್ ಬಂತಂದ್ಬಿಟ್ಟು ರೋಡಲ್ಲಿ ಹೋಗೋರು ಚಡ್ಡಿ ಬಿಸಿ ನೋಡು ಹಂಗೆ ಹಿಂಗೆ ಅಂತೆಲ್ಲ ಕಾಕಿಡ್ಸ್ಕೊಂಡು ಮಕ್ಕಳು ಅವಾಚ್ಯ ಶಬ್ದೆಲ್ಲ ಬೈದ್ಬಿಟ್ರೆ ಕೊಬ್ಬದಲ್ಲಿ. ಅದಕ್ಕೆ ಒಡೆಯೋಕೆ ಕೊಟ್ಟಾಗಿದೆ. ಅದಕ್ಕೆ ಈ ಬಡ್ಡಿ ಮಗ ಬೈಸಿಪ್ಸ್ ತೋರಿಸ್ತಾ ಇದ್ದ ಬೆಳಗ್ಗೆ ಕೂತ್ಕೊಂಡಲ್ಲಿ. ಅವ್ನು ತಾತಂದು ಇವ್ನಿದ್ನೆಲ್ಲ ಮುದುಕ ಇದ್ನೆಲ್ಲ ಬಾಟ್ಲಾಯ್ತಾನಲ್ಲ ಹೊಡೋಕೆ ಬಾಲ್, ಅವ್ನ ಜೊತೆ ಕೂತ್ಕೊಂಡು ಬೈಸಿಪ್ಸ್ ತೋರಿಸ್ತಾರೆ. ಬಟ್ಟೆ ಬಿಚ್ಚಾಕ್ಬಿಟ್ಟು ಬಂದಿದ್ದು ನಿಂತ್ಕೊಂಡಿದ್ದ. ಸೊ ಅದಾದಮೇಲೆ ಈಗ ಪಕ್ಕ ಓಡಾಡಿಸ್ತಾನೆ. ಯಾಕೋ ನನಗೆ ಲೇಟ್ ತಿನ್ನೋಕೆ ಆಸೆ ಆಗಿರ್ಬೇಕು ಅವ್ನಿಗೆ. ಪಕ್ಕದಲ್ಲೇ ಕಾಣಿಸ್ಕೊತಾವನು ಇವಾಗ ನಾನು ಆ್ಯಕ್ಚುಲಿ ಒಳಗಡೆ ಹೋಗ್ತೀನಿ. ಈ ಜಾಗದಾಗ ಕೂರೋ ಮಗನೇ ಇಲ್ಲ ನಾನು. ಸೊ ಇದಕ್ಕೆ ಕೂತ್ಕೊಂಡೆ ಇಲ್ಲಿ. ಸೊ ಕೂತ್ಕೊಂಡ ತಕ್ಷಣಲೇ ಬಂದು ಪಕ್ಕದ ಜಾಗದಲ್ಲಿ ಖಾಲಿ ಥರ ಬೆಂಚು, ಆಲ್ರೆಡಿ 2ನೇ ಬೆಂಚಲ್ಲಿ ಮಲ್ಕೊಬಿಟ್ಟ. 3ನೇ ಬೆಂಚಲ್ಲಿ ಮಲಗಿದ್ದಾನೆ ಆಲ್ರೆಡಿ ಒಬ್ಬ. ಅಲ್ಲೊಬ್ಬ ಯಾವನೋ ಓಡಾಡ್ತಾ ಇದ್ದಾನೆ. ಲವರ್ಸ್ಗಳು ಹುಡುಕ್ತಾ ಇರೋದು ಅವನು. ಇಲ್ಲಿ ಕೂತ್ಕೊಂಡು ಲವರ್ಸ್ಗಳೆಲ್ಲ ಮುದ್ದು ಮಾಡ್ತಾ ಇರ್ತಾರಲ್ಲ, ಸೊ ಅದನ್ನು ಕದ್ದು ನೋಡೋ ಮಗ ಇವ. ಸೊ ಆ್ಯಕ್ಚುಲಿ ಇವನು ಬರಬೇಕಾಗಿತ್ತು ಈ ಜಾಗಕ್ಕೆ. ಅವನ ಹೆಸರೇನಪ್ಪ ಅದು, ಮೈಲಾರಿ ಹೋಟ್ಲು ಬಸಪ್ಪ ಬರಬೇಕಾಗಿತ್ತು. ಸೊ ಬಸಪ್ಪ ಅವನೇನೋ ಸುಮಾರು ದಿವಸ ಕಾಣ್ತಾ ಇಲ್ಲ. ಬಸಪ್ಪ ಬಸಪ್ಪ ಕಡೆಯಲ್ಲಿ ಕಂಡಲ್ಲ ನನಗೆ ಕೊನೆಯ ದಿವಸ. ಆ ಸಮಯದಲ್ಲಿ ಯಾರೋ ಜೊತೆಲಿ ಒಬ್ಬಂಗೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಇಂಟ್ರಡ್ಯೂಸ್ ಬೇರೆ ಮಾಡ್ಬಿಟ್ಟೋದ. ಅವನು ಬಸಪ್ಪನ ಪರವಾಗಿ ಬಂದಿಲ್ಲಿ ಓಡಾಡ್ತಾ ಇದ್ದ. ಆ ಹುಡುಗನ ಕವರ್ ಮಾಡಿಲ್ಲ ಒಟ್ಟಲ್ಲಿ. ಅವನು ಬಸಪ್ಪ ಬತ್ತಿದ್ದಾಗಲೂ ಆ ಹುಡುಗನೂ ಬರ್ತಾಯಿದ್ದ. ಸೊ ಅವ್ನು ಬಂದಾಗ ಇಲ್ಲಿ ಕವರ್ ಮಾಡ್ತೀನಿ ನೋಡ್ದ. ಬಸಪ್ಪ ಯಾಕೋ ಗೊತ್ತಿಲ್ಲ, ಸುಮಾರು ದಿವಸ ಬರ್ತಾಯಿಲ್ಲ. 1 ವೀಕ್ ಆಯಿತು ಅಂದ್ಕೊಳ್ತೀನಿ ಅವನ ಕಡೆ ಬಂದು.
ಬಂದಿಲ್ಲ ಎಲ್ಲರೂ ಮೂಲೆ ನಿಂತ್ಕೊಂಡು ಚಡ್ಡಿ ಕೈ ಹಾಕ್ಕೊಂಡು ಹೋಗೋಬರೋ ಹೆಂಗಸರನ್ನೆಲ್ಲ ನೋಡ್ಕೊಂಡು ಉಚ್ಕೋತಾ ನಿಂತ್ಕೊಳ್ತಿದ್ದ. ಬೇಕಂತ ಮಾಡೋದು ಅದೆಲ್ಲ ನಜರ್ಬಾದ್ ಟೈಟಲ್ ಟೀಮ್ ಅದು, ನೋಡ್ತೀವಿ ನಾವು ಅಂತ. ಅಬ್ಬಬ್ಬಬ್ಬಾ ಹಾರನ್ ನೋಡಿ, ಈಗ ಮುಂದಕ್ಕೆ ಸ್ಟಾರ್ಟ್. ಈಗ ಇದು ಸಿಗ್ನಲ್, ಅದು ಹಾರನ್ ಮಾಡಿದ್ನಲ್ಲ ಅದು ಎಚ್ಚರಿಕೆ ಗಂಟೆ ಅದು. ಸೊ ಇದಾದ ಕೂಡಲೇ ಕುಯ್ 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 ಅಂತ ಶುರು ಮಾಡ್ತಾರೆ ಇವಾಗೆಲ್ಲ. ನೋಡಿದ್ರಾ, ಈಗ ಮೆತ್ತಗೆ ಸ್ಟಾರ್ಟ್ ಆಗ್ತಾಯಿದೆ, ಶುರು ಮಾಡ್ತಾರೆ. ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದಿದ್ದವನು. ಶುರು ಕುಯ್ 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 ಏನಾರು ಹಾರನ್ ಮಾಡೋರೆಲ್ಲ ಶುರು ಮಾಡ್ಕೋತಾರೆ ಈಗ. ನೋಡಿದ್ರಾ, ಒಂದೊಂದಾಗಿ ಇವೆಲ್ಲ ಸ್ಟಾರ್ಟ್ ಆಯ್ತು ಇವಾಗ. ಇಂಥ ಅದ್ಭುತಗಳನ್ನ ಕೇವಲ ಇಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಪೊಲೀಸ್ ಒನ್ ಬ್ಯಾಕಪ್ ಫೀಲ್ಡಿಂಗ್ ಆರ್ಗನೈಸ್, ಎಲ್ಲ ಎವ್ರಿಥಿಂಗ್ ಇಸ್ ಆರ್ಗನೈಸ್. ಪೊಲೀಸ್ ವ್ಯಾನ್ ಬಂದಿದ್ದು ಬ್ಯಾಕಪ್ ಫೀಲ್ಡಿಂಗ್ ಅದು. ಇಲ್ಲೊಬ್ಬ ಲೌಡ ಯೂಟರ್ನ್ ಹಾಕೊಂಬತ್ತಿರ್ತಾರೆ, ತಡ್ಕೊಳಕ್ಕೆ ಹೋಗುವಂಥ ಮುಸ್ಲಿಮ್ ಮುಂದೆ ಟೈಟಲ್ ಟೀಮ್ ಅದು. ತಡ್ಕೊಳಲ್ಲ, ಬನ್ನೂರಿಗೆ ಹೋಗುವಂಥ. ಆ್ಯಕ್ಚುಲಿ ಸಮಯ ಬಲ್ಲ ಇವ ಬೆಳಕಲ್ಲಿ ಕಾಣ್ತಾನೆ ಕ್ಲೀನಾಗಿ. ಈಗ ಅದ್ಭುತ ಬಾಂಡ್, ಇವಾಗ ಅದ್ಭುತ. ಅಲ್ಲೊಬ್ಬರು ಮುಸ್ಲಿಮ್ ಮುಂದೆ ಟೈಟಲ್ ಟೀಮ್ ಅದು, ಮುಸ್ಲಿಮರ ಮುಂದೆ ಟೈಟಲ್ ಟೀಮ್ ಅದು. ಎಷ್ಟು ಚೆನ್ನಾಗಿ ಬಂದು ಕುತ್ಕೊಂಡಿರೋ ನಿಂದೆ ಹೆಚ್ಚು ಹುಚ್ಚಾಡ್ತಾನೆ ಸೊಳೆ ಮಗ. ಆ ಹೀರೋ ಆಯಿತು, ಈಗ ಈ ಹೀರೋ ಅದೇ ಎರಡನೇ ಬೇಕಲ್ಲಿ ಮೈಕೊಂಡು ಕಪ್ಪಾದ ತೋರಿಸ್ತೀನಲ್ಲ, ಸೇಮ್ ಕ್ಯಾಂಡಿಡೇಟ್. ನಾನು ಆ್ಯಕ್ಚುಲಿ ಹೊರಗಡೆಯಿಂದ ಬಂದಾಗ ಇಲ್ಲಿ ಫಸ್ಟ್ ಬೆಂಚಾಗಿ ಕೂತ್ಕೊಂಡಲ್ಲ, ಅವಾಗ ಒಳಗಡೆ ಇದ್ದೊಂದು ತಿಗ ಮುಚ್ಕೊಂಡು ಕೂತ್ಕೊಳ್ಳಿಲ್ಲ. ಇಲ್ಲಿ ಬಂದ್ಬಿಟ್ಟು ಈ ಬೆಂಚಲ್ಲಿ ಬಿದ್ಕೊ ಒದ್ದಾಡ್ತಿದ್ದ, ಪಾದ ತೋರಿಸ್ಕೊಂಡು ಸಾಮಾನು ತೋರಿಸ್ಕೊಂಡು ಮಲಗಿದ್ದ ಸೊಳ್ಳೆ ಮಗ. ಈಗ ನಾನು ಅವ್ನು ಕವರ್ ಮಾಡೋಕ್ಕೋಸ್ಕರ ಹೊರಗಡೆ ಇದ್ದೋದಲ್ಲ, ಈ ಟೈಮಲ್ಲಿ ಬಂದು ಫಸ್ಟ್ ಬೆಂಚಾಗಿ ಕೂತ್ಕೊಂಡು ಸಿಗರೇಟ್ಸ್ ಎದ್ದು ಹೋಗೇ ಬಿಡ್ತಾ ಇರೋದು. ಅಲ್ಲ ಒಂದು ಚಡ್ಡಿ ಕುಮಿದಾಳಕಂದನ ಬಲಂಗೋಚಿ ಮೊಬೈಲ್ ಇಟ್ಕೊಂಡು ಇದು ನೋಡ್ತಾ ಕೂತವನೆ. ಇಂಥ ಮೆಂಡ್ರಿಗೋಟ್ ಆಟ ಆಡ್ತಾರೆ ಅಂದರೆ ಅದ್ಭುತ. ವಿಡಿಯೋ ಕವರ್ ಮಾಡಬೇಕಿತ್ತು, ಸಡನ್ನಾಗಿ ಹೊಟ್ಟೋಗ್ಬಿಟ್ಟ ಬಿಡಿ. ಇವಾಗ ಸಾಯಂಕಾಲ ಇಲ್ಲಿ ಮಲಗಿದ್ದ, ಅಲ್ಲೆಲ್ಲ ಸಿಕ್ಕರೆ ವಿಡಿಯೋ ಕವರ್ ಮಾಡ್ತೀವಿ. ಇಲ್ಲಿ ಮಲಗಿದೆ ಸಾಯಂಕಾಲ ಬೋಡಿ. ಇವಾಗ ಟೇ ಬೆಸ್ಟ್ ಅಡ ಆಗ್ತಾನೆ ಬೋಳಿ ಮಗ ಅಂತಂದರೆ ಗೊತ್ತಿಲ್ಲ ಅಂದ್ಬಿಟ್ಟು ಕಳಿಸ್ತಾ. ಚಪಾತಿ ಇಟ್ಟಿರೋದು ಬಾಬ್ಲಿ ಪಾರ್ಕ್ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ಬೆಳಿಗ್ಗೆ ಎಲ್ಲ ಸಾಯಂಕಾಲ ಇಟ್ಟಿರೋದು ಅದು. ನಾನು ಬೆಡ್ಶೀಟ್ ಎತ್ಕೊಳಕ್ಕೆ ಹೋಗ್ತೀನಲ್ಲ, ಈ ದಾರಿಯಲ್ಲಿ ಇಟ್ಟಿದ್ದಾರೆ, ಅದು ನೋಡಿಲ್ಲ ಅಷ್ಟೇ. ಚೆನ್ನಾಗಿದೆ, ಗುಡ್ ಕಂಡೀಷನ್ಲಿದೆ ಅದು ಆ್ಯಕ್ಚುಲಿ. ಈಗಲೇ ಚೆನ್ನಾಗಿದೆ, ಸಾಯಂಕಾಲ ಚೆನ್ನಾಗಿಲ್ಲದೆ ಇರುತ್ತಾ, ಚೆನ್ನಾಗಿರುತ್ತೆ ಅದು. ಚೆನ್ನಾಗಿದೆ ಇದು.